AIB22 ಎಕ್ಸಾಮ್ನ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಆ್ಯಂಡ್ ನಿಯರ್ಲಿ 60,000 ಸ್ಟೂಡೆಂಟ್ಸ್ ಈ ಎಕ್ಸಾಮ್ನ ಫೇಲ್ ಆಗಿದ್ದಾರೆ. ವೆರಾಸ್ ಈ ಎಕ್ಸಾಮ್ ಒಂದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಆಗಿತ್ತು, ಅಂತಂದರೆ ಪಾಸ್ ಆಗೋದಷ್ಟೇ. ಅದರ ಜೊತೆಗೆ ಬುಕ್ಸ್ ತಗೊಂಡೋಗಿ ನೀವು ಎಕ್ಸಾಮ್ನ ಬುಕ್ಸಲ್ಲಿ ಆನ್ಸರ್ಸ್ ನೋಡಿ ಬರೆದು ಪಾಸ್ ಆಗುವಂಥ ಎಕ್ಸಾಮ್ ಆಗಿತ್ತು. ಈವನ್ ದೆನ್ ಇಷ್ಟು ಜನ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ ಅಂತಂದರೆ there should be much more reason behind it. ಸೊ ಬರೀ ನಮಗೆ ಕ್ವಾಲಿಫೈಯಿಂಗ್ ನೇಚರ್ ಆದ್ರೂ ಯಾಕೆ ಫೇಲ್ ಆದ್ರು ಅನ್ನೋದಕ್ಕೆ ಸುಮಾರು ರೀಸನ್ಸ್ ಇದಾವೆ. ಒಂದು, ಕ್ವೆಶನ್ ಪೇಪರ್ ಟಫ್ ಇತ್ತು ಅಂತ, ಅಥವಾ ಕ್ವೆಶನ್ ಪೇಪರ್ನ ಪ್ಯಾಟರ್ನ್ ಬದಲಾಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಆ್ಯಂಡ್ ಈ ಒಂದು ಬದಲಾದಂಥ ಟ್ರೆಂಡ್ ನಾವು ಇತ್ತೀಚಿನ ಒಂದು 3 ಪೇಪರ್ಸಿಂದನೂ ಇದನ್ನು ನೋಡ್ತಿದ್ದೀವಿ. ಆ್ಯಂಡ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಫೇಲ್ ಆಗ್ತಿರೋದು ಕೂಡ ಸಹ ಈ 3 ಇಯರ್ಸಲ್ಲೇ ನಾವು ಕಾಣ್ತಿರುವಂಥ ಟ್ರೆಂಡ್. ಸೊ ಯಾಕೆ, ಏನು, ಎಕ್ಸೆಟ್ರಾ, ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ AIB22 ಎಕ್ಸಾಮಿಗೆ ನೀವು ಹೇಗೆ ಪ್ರಿಪೇರ್ ಆಗಬೇಕು, ಎವ್ರಿಥಿಂಗ್ ವಿಲ್ ಡಿಸ್ಕಸ್. ಈಗ ನಾವು ಫೇಲ್ ಆದ್ರಿ ಅಂತಂದರೆ ಫೇಲ್ ಆಗೋದ್ವಿ ಅಂತ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ವಿಲ್ ಹ್ಯಾವ್ ಟು ಸಿ ವಾಟ್ ಹ್ಯಾಸ್ ಟು ಬಿ ಡನ್. ನಮ್ದು ಏನು ತಪ್ಪಾಗಿತ್ತು, ಏನು ಸರಿ ಮಾಡ್ಕೋಬೇಕು. ಈ ವಿಡಿಯೋ ಎಂಟೈರ್ಲಿ ಟಿಲ್ ದ ಎಂಡ್ ನೋಡಿ ಆ್ಯಂಡ್ ನಿಮಗೆ ಕಂಪ್ಲೀಟ್ಲಿ AIB22ಗೆ ಹೇಗೆ ನೀವು ತಯಾರಿ ಮಾಡ್ಕೋಬೇಕು ಆ್ಯಂಡ್ ಪೇಪರ್ ಆಗಿರಬಹುದು ಅಥವಾ ನಿಮ್ಮ ತಯಾರಿ ಎಲ್ಲಿ ಏನು ಮಿಸ್ಟೇಕ್ ಆಗಿದೆ, ಹೇಗೆ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಸಹ ತಿಳಿಸ್ತೀನಿ. ವೆಲ್ಕಮ್ ಟು ಸ್ವಾತಿ ಲಾ ಅಕಾಡೆಮಿ. ನಾನು ಸ್ವಾತಿ. ಆ್ಯಂಡ್ ಈ ವಿಡಿಯೋ ನಿಜವಾಗ್ಲೂ AIB ಸ್ಟೂಡೆಂಟ್ಸ್ ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ರಿ ಆ್ಯಂಡ್ ಕ್ಲಿಯರ್ ಆಗೋದಕ್ಕಾಗಲಿಲ್ಲ, ನಿಮ್ಮದೇ ಮಿಸ್ಟೇಕ್ ಅಂತ ಹೇಳೋದಕ್ಕಾಗೋದಿಲ್ಲ. ಸುಮಾರು ಫ್ಯಾಕ್ಟರ್ಸ್ ಇದೆ. ಸೊ ಈ ವಿಡಿಯೋನಲ್ಲಿ ನಿಮಗೆ ನಿಮ್ಮ ಒಂದು ಅನಾಲಿಸಿಸ್ ಮೈಟ್ ಬಿ ಅರ್ಥ ಆಗಬಹುದು, ಯಾಕೆ ನಿಮ್ಮ ಕಡೆಯಿಂದ ಏನು ತಪ್ಪಾಗಿದೆ ಅನ್ನೋದು. ಆ್ಯಂಡ್ ಈ ಚಾನೆಲ್ ಸ್ವಾತಿ ಲಾ ಅಕಾಡೆಮಿ ಕಂಪ್ಲೀಟ್ಲಿ ಲಾ ಸ್ಟೂಡೆಂಟ್ಸ್ಗೆ ಡೆಡಿಕೇಟ್ ಆಗಿರುತ್ತೆ. AIB, ಜುಡಿಷರಿ, ನೀಟ್, ನೆಟ್ ಎಕ್ಸಾಮ್ಸು, ಈ ಎಕ್ಸಾಮ್ಸ್ನ ರಿಲೇಟೆಡ್ ಪ್ರಿಪೇರ್ ಆಗ್ತಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಚಾನೆಲ್ ನೀವು ನೋಡ್ತಿದ್ದೀರಿ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್ ಸೊ ದ್ಯಾಟ್ ಒಂದು ಮೋಟಿವೇಶನ್ ಸಿಗುತ್ತೆ ನಮಗೂ. ಆ್ಯಂಡ್ ಇನ್ನಷ್ಟು ವೀಡಿಯೋಸ್ನ ನೋಡಿ ಪಾಸ್ ಆಗಿದ್ದೀನಿ ಅಂತ ಹೇಳುವ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಸ್ಟೂಡೆಂಟ್ಸ್ ಪಾಸ್ ಆಗ್ತಿರೋಂಥವ್ರು ನೀವು ನೆಕ್ಸ್ಟ್ ನಿಮ್ಮ ಫ್ಯೂಚರ್ನ ನಿಮ್ಮ ಒಂದು ಪ್ರಾಕ್ಟಿಕಲ್ ಆಗಿ ಲಿಟಿಗೇಷನ್ ಮಾಡ್ತೀರಾ ಅಥವಾ ಜುಡಿಷರಿ ಮಾಡ್ತೀರಾ ಅಂತ ಡಿಸೈಡ್ ಮಾಡ್ತಿರೋಂಥವ್ರು, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯಾರು ನಾನು ಈ ವರ್ಷ ಆಗಲಿಲ್ಲ, ನಥಿಂಗ್ ಟು ವರಿ. ಇನ್ನೊಂದು ಎಕ್ಸಾಮ್ ಬರುತ್ತೆ AIB22 ಎಕ್ಸಾಮ್. ಎವ್ರಿ 6 ಮಂತ್ಸ್ಗೆ ಕಾಲ್ ಆಗುತ್ತೆ. ಸೊ ಹೋಪ್ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಎಕ್ಸಾಮ್ಗೆ ಅಪಿಯರ್ ಆಗಬಹುದು. ಸೊ ಅದಕ್ಕೆ ಮುಂಚೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಯಾರೆಲ್ಲ AIB ಎಕ್ಸಾಮ್ ತೊಗೊಳ್ತಿದ್ದಾರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡೋದು ಮರೆಯಬೇಡಿ. ಬಿಕಾಸ್ ನಿಮಗೆ ಮೈಟ್ ಬಿ ಏನು ನಿಮ್ಮ ತಪ್ಪು ಅನ್ನೋದು ಅನಲೈಸ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ. ಆ್ಯಂಡ್ ಆಲ್ಸೋ ಬಿಫೋರ್ ವಿ ಸ್ಟಾರ್ಟ್, ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ AIB22 ಕೋರ್ಸ್ ಲಾಂಚ್ ಆಗ್ತಿದೆ. ಫ್ರಮ್ ದಿಸ್ ಸ್ಯಾಟರ್ಡೇ ಇಂದ ಕೋರ್ಸ್ ಲಾಂಚ್ ಆಗ್ತಿರೋದು. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ 9650849915 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು, ಅಥವಾ swatilaw.com ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಕೂಡ ನಿಮ್ಮನ್ನು ನಿಮ್ಮ ಕೋರ್ಸಸ್ಗೆ ಎನ್ರೋಲ್ ಆಗಬಹುದು. ಇಫ್ ನಾಟ್, ನೀವು ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಕೂಡ ಸಹ ಇದೆ. ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ರಾಯ್ಡ್, iOS ಎರಡೂ ಯೂಸರ್ಸಿಗೆ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿನೂ ಸಹ ನೀವು ಕೋರ್ಸಸ್ನ ಪರ್ಚೇಸ್ ಮಾಡ್ಕೋಬಹುದು. ಸೊ AIB ಎಕ್ಸಾಮ್ ಈಗ ಏನು ಜುಡಿಷರಿ ಲೆವೆಲ್ಗೆ ಆಗೋಗಿದೆ? ಡೆಫಿನೆಟ್ಲಿ ಅಲ್ಲ. ಒಂದು ತಪ್ಪು ಮಾಡ್ತಿರೋಂಥ ಕಾಮನ್ ಮಿಸ್ಟೇಕ್ ಅಂತಂದರೆ AIB ತುಂಬ ಈಸಿ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಈಸಿ ಹೌದು, ಬಟ್ ಅದಕ್ಕೆ ತಯಾರಿ ಬೇಕು. ತುಂಬ ಈಸಿಗೆ ಅರ್ಥ ನಾನು ಸುಮ್ಮನೆ ಹೋಗಿ ಕೂತ್ಕೊಂಡ್ರೆ ಸಾಕು ನನ್ನನ್ನು ಪಾಸ್ ಮಾಡ್ತಾರೆ ಅಂತ ಖಂಡಿತ ಅಲ್ಲ. ನಿಮ್ಮ ಪ್ರಿಪರೇಷನ್ ಇಲ್ಲದೆ ನೀವೇನು ಮಾಡೋಕ್ಕಾಗೋದಿಲ್ಲ. ಈಗ ಈ ವರ್ಷ ಯೂಶ್ವಲಿ ನಮಗೇನು ಕಟ್ ಆಫ್ ಇರುತ್ತೆ 45 ಮತ್ತು 40 ಮಾರ್ಕ್ಸ್ದು, ಅದು ರೆಡ್ಯೂಸ್ ಆಯಿತು ಬಿಕಾಸ್ ನಂಬರ್ ಆಫ್ ರಾಂಗ್ ಕ್ವೆಶನ್ಸ್ ಏನಿತ್ತು ಅದು ವಿಡ್ರಾ ಮಾಡ್ಕೊಂಡಿದ್ದಕ್ಕೆ ನಮ್ಮ ಒಂದು ಕಟ್ ಆಫ್ ಮಾರ್ಕ್ಸ್ ಆಗಿತ್ತು 42 ಫಾರ್ ಜನರಲ್ OBC ಕ್ಯಾಟಗರಿ, 37 ಫಾರ್ SC ST PWD ಕ್ಯಾಟಗರಿ. ಆ್ಯಂಡ್ ಈ ಎಕ್ಸಾಮಲ್ಲಿ 0 ನೆಗೆಟಿವ್ ಮಾರ್ಕಿಂಗ್, ನೋ ನೆಗೆಟಿವ್ ಮಾರ್ಕಿಂಗ್ ಅಂದರೆ ನೆಗೆಟಿವ್ ಮಾರ್ಕಿಂಗೇ ಇಲ್ಲ. ನೀವು ಲಿಟ್ರಲಿ 100 ಔಟ್ ಆಫ್ 100 ಎಲ್ಲ ಆನ್ಸರ್ನೂ ಸಹ ಆನ್ಸರ್ ಮಾಡಿ ಬರಬಹುದು. ಅಷ್ಟು ಈಸಿ ಪೇಪರ್ ಇದು. ಬಟ್ ಈವನ್ ದೆನ್ ಈ ರೀತಿ ಇದ್ರೂ ಸಹ ಈ ಒಂದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕಮ್ಮಿ ಮಾಡಿದ್ರು ಕೂಡ ಸಹ 59,876 ಜನ, 59,876, ದಟ್ ಇಸ್ ನಿಯರ್ಲಿ ಅಪ್ರಾಕ್ಸ್ 60,000 ಸ್ಟೂಡೆಂಟ್ಸ್ ಕ್ವಾಲಿಫೈ ಮಾಡೋಕ್ಕೆ ಆಗಲಿಲ್ಲ. ಸೊ ಇದರಲ್ಲಿ ನಮಗೆ ಅಪಿಯರ್ ಆಗಿದ್ದು ಆಲ್ಮೋಸ್ಟ್ 1,75,000 ಸ್ಟೂಡೆಂಟ್ಸ್, ಪಾಸ್ ಆಗಿರೋದು 1,15,000, ಫೇಲ್ ಆದಂಥ ಸ್ಟೂಡೆಂಟ್ಸ್ ಇಷ್ಟು. ಪಾಸ್ ಪರ್ಸೆಂಟೇಜ್ ಅಂತ ನೋಡಿದ್ರೆ 65.92. ಆ್ಯಂಡ್ ಒಂದೇನಂತಂದರೆ ಈ 65.92 ಏನಿದೆ ಇದು ಡಿಕ್ರೀಸ್ ಆಗ್ತದೆ. ಆ್ಯಕ್ಚುಲಿ ಈ ಒಂದು ಪೇಪರ್ ಟ್ರೆಂಡ್ ಏನಿದೆ AIB 19 77
ಸ್ಟೂಡೆಂಟ್ 77% ಅಷ್ಟು ಪಾಸಿಂಗ್ ಪರ್ಸೆಂಟೇಜ್ ಇತ್ತು. ಅದು ಕಮ್ಮಿ ಆಗೋಯ್ತು. ಎ ಬಿ 20ಗೆ ಹೋಗೋಷ್ಟರಲ್ಲಿ 69% ಆಯಿತು. ಎ ಬಿ 21ಗೆ 65%, ವಿಚ್ ಮೀನ್ಸ್ ದ್ಯಾಟ್ ಪೇಪರ್ ಟ್ರೆಂಡ್ ಬದಲಾಗ್ತಿದೆ. ಬಟ್ ನಾವು ಅದರ ತಕ್ಕಂಗೆ ಅಡ್ಯಾಪ್ಟ್ ಮಾಡ್ಕೊಳ್ತಿಲ್ಲ, ನಮಗೆ ಆ ಪೇಪರ್ ಅರ್ಥ ಮಾಡ್ಕೊಳ್ತಿಲ್ಲ. ಹಾಗಾಗಿ ಸ್ಟೂಡೆಂಟ್ಸ್ ಫೇಲ್ ಆಗ್ತಿರೋದು. ಬಿಕಾಸ್ ಪೇಪರ್ ಟಫ್ ಆಗೇ ಇರುತ್ತೆ. ಹೋಗ್ತಾ ಹೋಗ್ತಾ ಪೇಪರ್ ಕಾಂಪಿಟೇಷನ್ ಟಫ್ ಆಗತ್ತೆ. ಅದಕ್ಕೆ ತಕ್ಕಂಗೆ ನಾವು ಹೋಗಬೇಕು. AIB ಅರ್ಥ AIB ಈಸಿ ಅಂತ ಹೇಳಿದ್ರೆ ಅದರ ಅರ್ಥ ಸುಮ್ಮನೆ ಹೋಗಿ ಬುಕ್ ತೊಗೊಂಡು ಅಲ್ಲಿ ಬೇರೆಕ್ ತೊಗೊಂಡು ಕೂತ್ಕೊಳ್ತೀವಿ ಅಂತಂದರೆ ಆಗೋದಿಲ್ಲ. ಮೆನಿ ಆಫ್ ಯು, ತುಂಬ ಜನರಿಗೆ ಬೇರೆಕ್ ನೀವು AIB ಎಕ್ಸಾಮಲ್ಲಿ ನೋಡ್ತಿದ್ದೀರಿ, ಬೇರೆಕ್ನ ಅಟ್ಲೀಸ್ಟ್ ಮುಂಚೆ ಆದರೂ ನೋಡ್ತೀರಾ ಅಂದರೆ ನೋ, ನೀವು ನೋಡ್ತಿರೋದೇ ಎಕ್ಸಾಮ್ ಹಾಲಲ್ಲಿ. ಸೊ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಈಗ ಫೇಲಿಯರ್ ಅಂತಂದರೆ ಒಂದು ಪ್ರಾಬ್ಲಮ್ ಇರೋದಿಲ್ಲ, ಅದೊಂದು ಚೈನ್ ರಿಯಾಕ್ಷನ್. ಹೇಗೆ ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಆಗ್ಲಿಂದ ಹೇಳ್ತಿರೋ AIB ಈಸಿ ಅನ್ನುವಂಥ ಒಂದು ಮೆಂಟಾಲಿಟಿ. ಈಸಿ ಹೌದು, ಬಟ್ ವಿತೌಟ್ ಪ್ರಿಪರೇಷನ್ ಪಾಸ್ ಆಗ್ತೀವಿ, ನೋ. ಸೆಕೆಂಡ್ ಥಿಂಗ್, ಮೆಥಡ್. ಸರ್ಚ್ ಎವ್ರಿಥಿಂಗ್ ಇನ್ ಬೇರಾಕ್ಟ್. ಎಲ್ಲ ಬೇರಾಕ್ಟ್ಸಲ್ಲಿ ಹುಡುಕಿದ್ರೇ, ಹುಡುಕೋದಕ್ಕಲ್ಲ ನಿಮ್ಮನ್ನು ಕೂರಿಸಿರೋದು, ಹುಡುಕೋ ಕೆಲಸ ಮಾಡಿ ಅಂತ ಅಲ್ಲ ಎಕ್ಸಾಮ್ ಕೊಡ್ತಿರೋದು. ಹುಡುಕೋ ಕೆಲಸ ನೀವು ತುಂಬ ಮುಂಚೆನೇ ಹೋಯ್ತು, ಮುಂಚೆ ಇತ್ತು. AIBಯಲ್ಲಿ ಬುಕ್ಸ್ನ ಸೆಕ್ಷನ್ಸ್ ಹುಡುಕಿ ನೀವು ಮಾರ್ಕ್ ಮಾಡಿದ್ರೆ ಪಾಸ್ ಆಗ್ತಿದ್ದು. ಈಗ ಬರೀ ಹುಡುಕೋದಿಕ್ಕೆ ಅಷ್ಟೇ ಅಲ್ಲ, ಕೊಟ್ಟಂಥ ಪ್ರಾವಿಷನ್ ಏನು ಹೇಳ್ತಿದೆ, ಯಾವ ಸೆಕ್ಷನ್ ಯಾವ ಎಸೆನ್ಷಿಯಲ್ ಬಗ್ಗೆ ಮಾತನಾಡ್ತಿದೆ ಅದು ನಿಮಗೆ ಗೊತ್ತಿರಬೇಕು. ಕಾನ್ಸೆಪ್ಟ್ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಬಿಕಾಸ್ ವಿತೌಟ್ ನೋಯಿಂಗ್ ದ ಕಾನ್ಸೆಪ್ಟ್ ಯಾವುದೇ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಬೇರಾಕ್ಟ್ನ ಅರ್ಥ ಮಾಡ್ಕೊಳ್ಳೋದು ಒಂದು ವಿಷಯ, ಬಟ್ ಬೇರಾಕ್ಟಲ್ಲಿ ಎಲ್ಲಿ ಸೆಕ್ಷನ್ಸ್ ಇದೆ ಅದು ಗೊತ್ತಿರಬೇಕು. ಆ ಬೇರಾಕ್ಟಲ್ಲಿರುವಂಥ ಕಾನ್ಸೆಪ್ಟ್, ಪ್ರಿನ್ಸಿಪಲ್, ಅದರ ಒಂದು ಮೆನ್ಸ್ ರಿಯಾ ಆಕ್ಟರ್ಸ್ ರಿಯಸ್ ಏನೆಲ್ಲ ಎಸೆನ್ಷಿಯಲ್ಸ್ ಇದೆ ಒಫೆನ್ಸಿಗೆ, ಪ್ರತಿಯೊಂದು ತಿಳ್ಕೊಂಡ್ರೇ ನೀವು ಎಕ್ಸಾಮ್ ಕ್ಲಿಯರ್ ಆಗೋದಕ್ಕಾಗೋದು. ಸುಮ್ಮನೆ ಹುಡುಕೋದು ಕೆಲಸಕ್ಕೆ ಯಾರು ಬೇಕಾದ್ರೂ ಹುಡುಕ್ತಾರೆ, ಅದಕ್ಕೆ ಲಾ ಡಿಗ್ರಿ ಬೇಕಾಗಿಲ್ಲ. ಸೊ ನಾಲೆಜ್, ಓಲ್ಡ್ ಮತ್ತು ನ್ಯೂ ಕ್ರಿಮಿನಲ್ ಲಾ ಒಂದು ರೀತಿ, ಆ್ಯಕ್ಚುಲಿ ಇದು ಓಲ್ಡ್ ಆ್ಯಂಡ್ ನ್ಯೂ ಕ್ರಿಮಿನಲ್ ಲಾ ಎರಡೂ ಬರ್ತಿದೆ. ಸೊ ಹಾಗಾಗಿ 3 ಬೇರಾಕ್ಟ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ದಿಸ್ ಹ್ಯಾಸ್ ಬಿಕಮ್ 6 ಬೇರಾಕ್ಟ್ಸ್. ಬಟ್ ಓಕೆ, ಚೂರು ಬರ್ಡನ್ ಜಾಸ್ತಿ ಅಂತ ಅಂದ್ರೂ ಈಸಿ ಕಾನ್ಸೆಪ್ಟೇನೆ, ನಥಿಂಗ್ ಡಿಫ್ರೆನ್ಸ್. ನಿಮಗೆ ಸ್ಟಾರ್ಟಿಂಗಲ್ಲಿ ಕಂಪ್ಯಾರಿಟಿವ್ ಟೇಬಲ್ ಇರುತ್ತೆ, ಟೇಬಲ್ ನೋಡಿಕೊಂಡು ಕಂಪೇರ್ ಮಾಡಿ ಎಲ್ಲೇನು ಕೊಟ್ಟಿದ್ದಾರೆ ಹುಡ್ಕೊಂಡು ಬರೆಯೋವಂಥ ಕೆಪಾಸಿಟಿ ನಮಗಿರಬೇಕು. ನೆಕ್ಸ್ಟ್, ನೋ ಮಾರ್ಕ್ಸ್ ಆರ್ OMR ಪ್ರಾಕ್ಟೀಸ್. ಅ ಬಿಗ್ ಮಿಸ್ಟೇಕ್ ಇದು, ಪ್ರತಿಯೊಬ್ಬರೂ ಮಾಡ್ತಿರೋದು. ಏನಕ್ಕೆ ಅಂತಂದರೆ AIB ಎಕ್ಸಾಮ್ ತುಂಬ ಈಸಿ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಎಕ್ಸಾಮ್ ಹಾಲ್ಗೆ ಹೋಗ್ತೀವಿ. ಫಸ್ಟ್ ಟೈಮ್ OMR ಶೀಟ್ನ ನೋಡೋದು. OMR ಶೀಟಲ್ಲಿ ಕೊಟ್ಟಂಥ ಬಬಲ್ಸ್ ಮಾರ್ಕ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನೀವು OMR ಪ್ರಾಕ್ಟೀಸ್ 1-2 ಮಾಕ್ ಟೆಸ್ಟ್ ಆದ್ರೂ ಸಹ ಅಟೆಂಡ್ ಮಾಡಿದ್ರೆ ಎಕ್ಸಾಮಿಗೆ ಮುಂಚೆ ಸುಮಾರು ಮಿಸ್ಟೇಕ್ಸ್ ಮಾಡೋದಿಲ್ಲ. ಸುಮಾರು ಇನ್ ದ ಸೆನ್ಸ್, ಹೆಸರಲ್ಲಿ ಬಬಲಿಂಗ್ ಮಾಡೋದು ತಪ್ಪು ಮಾಡ್ತೀರಿ. ನಿಮಗೆ ಯಾವ ಸೀರೀಸ್ ಕೊಟ್ಟಿದ್ದಾರೆ ABCD ಅದನ್ನು ಮಾರ್ಕ್ ಮಾಡೋದು ಪ್ಯಾನಿಕ್ ಆಗಿರಬಹುದು, ಹೌದು, ಬಟ್ ತಪ್ಪು ಮಾಡ್ತೀರಿ. ರೋಲ್ ನಂಬರ್ ತಪ್ಪು ಮಾಡ್ತೀರಿ. ಕಾನ್ಸೆಪ್ಟ್ ಬಿಡಿ, ನೀವು ಮಾಡ್ತಿರೋ ಅಂದ್ರೆ ಸ್ಟಾರ್ಟಿಂಗ್ ನಿಮ್ಮ ಹೆಸರು ರೋಲ್ ನಂಬರೇ ಸರಿಯಾಗಿ ಮಾಡಿಲ್ಲ ಅಂತಂದರೆ ಹೇಗೆ ಪೇಪರ್ ಕ್ವಾಲಿಫೈ ಆಗೋದಕ್ಕೆ ಸಾಧ್ಯ? ಸೊ ಅಟ್ಲೀಸ್ಟ್ ಈ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ಮಾಕ್ ಟೆಸ್ಟ್, OMR ಶೀಟ್, OMR ಮೇಲೆ ಪ್ರಾಕ್ಟೀಸ್ ಮಾಡೋದು ಅತ್ಯಂತ ಅವಶ್ಯಕತೆ ಆಗಿರುತ್ತೆ. ನೆಕ್ಸ್ಟ್, ಈಸಿ ಎಕ್ಸಾಮ್ ಬಿಕಮ್ಸ್ ನೋ ಪ್ರಿಪ್ರೇಷನ್ ರಿಕ್ವೈರ್ಡ್. ಖಂಡಿತ ತಪ್ಪು. ಈಸಿ ಎಕ್ಸಾಮ್ ಅಂತ ಹೇಳಿದ್ರೆ ಆಟೋಮೆಟಿಕ್ ಪಾಸ್ ಆಗೋದ್ವಿ ಅಲ್ಲ. ಹಂಗಿದ್ರೆ ಡಿಗ್ರಿ ಮೇಲೇ ಪಾಸ್ ಮಾಡ್ಕೋಬೇಕಿತ್ತು. ಇದು ಈಸಿ ಎಕ್ಸಾಮ್, ಡಿಗ್ರಿ ಆದಮೇಲೆ AIB ಇಟ್ಟಿರೋದೇನೆ. ಅದು ಕ್ವಾಲಿಫೈಯಿಂಗ್ ಇನ್ ನೇಚರ್. ಅಂದರೆ ನೀವು ಅಟ್ಲೀಸ್ಟ್ ಬೇಸಿಕ್ ಬೇರ್ ಮಿನಿಮಮ್ ಪ್ರಿಪರೇಷನ್ ಬೇಕು. ಕೊಟ್ಟಂಥ ಸಿಲೆಬಸ್ನ ನಿಮಗೆ ಗೊತ್ತಿರಬೇಕು, ಯಾವ ಸಬ್ಜೆಕ್ಟ್ಸ್ ಕೇಳ್ತಿದ್ದಾರೆ, ಅದಕ್ಕೆ ಯಾವ ಬೇರಾಕ್ಟ್ಸ್ ಇದಾವೆ, ಆ ಬೇರಾಕ್ಟ್ಸಲ್ಲಿ ಯಾವ ಸೆಕ್ಷನ್ ಎಲ್ಲಿದೆ. ಇದು ಇಂಪಾರ್ಟೆಂಟ್ ಸೆಕ್ಷನ್ಸ್ನ ಮಾತ್ರನೇ ನೋಡ್ಕೊಳ್ಳಿ. ಬಟ್ ಅಟ್ಲೀಸ್ಟ್ ನೋಡಿ ಬೇರಾಕ್ಟಲ್ಲಿ ಅವು ಎಲ್ಲಿದ್ದಾವೆ ಅನ್ನೋದು, ಆ್ಯಂಡ್ ಆ ಇಂಪಾರ್ಟೆಂಟ್ ಸೆಕ್ಷನ್ ಏನು ಹೇಳುತ್ತೆ ಅನ್ನೋದು ತಿಳ್ಕೊಳ್ಳಿ. ಸ್ಮಾರ್ಟ್ ಎಕ್ಸಿಕ್ಯೂಷನ್ ಬೇಕು. ಸ್ಮಾರ್ಟ್ ಅಂತ ಹೇಳಿದ್ರೆ ಬೇರಾಕ್ಟ್ಸ್ ಎಲ್ಲ ತಗೊಂಡು ಯಾವುದೆಲ್ಲಿದೆ ಮುಂಚೆಯಿಂದ ನೋಡಿ ತಯಾರಿ ಮಾಡಿ ಇಟ್ಕೊಳ್ಳೋದು. ಆಟೋಮೆಟಿಕ್ ಪಾಸ್ ಅಂತೂ ಆಗೋದಿಲ್ಲ. ಆ್ಯಂಡ್ ಬರೀ ಬೇರಾಕ್ಟ್ ನಾನು ಎತ್ಕೊಂಡು ಹೋದೆ ಅಂದಿದ ತಕ್ಷಣ ನಾನು ಪಾಸ್ ಆಗೋಲ್ಲ. ಬೇರಾಕ್ಟ್ ಎತ್ಕೊಂಡು ಹೋಗೋದು ಎಲ್ಲರೂ ಮಾಡ್ತಾರೆ. ಅದರಲ್ಲಿ ಸೆಕ್ಷನ್ಸ್ ಎಲ್ಲಿದೆ, ಯಾವ ಸೆಕ್ಷನ್ ಎಲ್ಲಿ ಬರುತ್ತೆ, ಯಾವ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ. ಸೊ ಇಫ್ ಇನ್ ಕೇಸ್ ನಮಗೆ ಒಫೆನ್ಸಸ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂದರೆ ಯಾವ ಚಾಪ್ಟರಲ್ಲಿ ಬರುತ್ತೆ, ಸೆಲ್ಫ್ ಜನರಲ್ ಎಕ್ಸೆಪ್ಷನ್ಸ್ ಅಂದರೆ ಯಾವ ಚಾಪ್ಟರಿಗೆ ಬರುತ್ತೆ. ಪ್ಲಸ್ ಇವಾಗ ಒಂದು ಇದರಲ್ಲಿ ಇಂಪಾರ್ಟೆಂಟ್ ಕೇಸ್ ಲಾಸ್ ಇಂಪಾರ್ಟೆಂಟ್ ಇದೆ, ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸ್ ಇಂಪಾರ್ಟೆಂಟ್ ಇದೆ. ಸೊ ಇದನ್ನೆಲ್ಲಾನು ಸಹ ನೀವು ಕಾನ್ಸೆಪ್ಟ್ ಅನಲೈಸ್ ಮಾಡಿದ್ರೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ನೆಕ್ಸ್ಟ್, ಕ್ಯಾರಿಂಗ್ ಬೇರಾಕ್ಟ್ ಇಸ್ ನಾಟ್ ಸೇಮ್ ಆಸ್ ನ್ಯಾವಿಗೇಟಿಂಗ್ ಇಟ್. ಒಂದು ಬೇರಾಕ್ಟ್ ಎತ್ಕೊಂಡು ಹೋದ್ವಿ ಅಂದಿದ ತಕ್ಷಣ ನಾನು ಪಾಸ್ ಆದೆ? ಖಂಡಿತ ಅಲ್ಲ. ಬೇರಾಕ್ಟ್ ಎತ್ಕೊಂಡು ಹೋಗಿ ನನಗೆ ಹುಡ್ಕೋದು ಬರುತ್ತೆ, ಅಲ್ಲಿಗೂ ಪಾಸ್ ಆಗೋದೆ? ಡೆಫಿನೆಟ್ಲಿ ಅಲ್ಲ. ಇನ್ನೊಂದು, ಹುಡ್ಕೋದು ಬರುತ್ತೆ, ಹೌದು,
ಹುಡ್ಕೋದಿಕ್ಕೆ ಎಷ್ಟು ಟೈಮ್ ತಗೊಳ್ತಿದ್ದೀರಿ? ಬಿಕಾಸ್ ನಿಮ್ಮ ಹತ್ರ ಪೂರ್ತಿ ದಿನ ಎಲ್ಲ ಅಂತೂ ಇಲ್ಲ ಅಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಮಗೆ ಫಸ್ಟೇನೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ 100 ಕ್ವೆಶನ್ಸ್ ಇದೆ ಆ್ಯಂಡ್ 3 ಗಂಟೆ ಟೈಮ್ ಕೊಡ್ತಾರೆ. ಸೊ 3 ಗಂಟೆ ಟೈಮಲ್ಲಿ ನೀವು 100 ಕ್ವೆಶನ್ಸ್ ಅಂತ ಹೇಳಿದ್ರೆ ಪರ್ ಕ್ವೆಶನ್ ನಾನು ಡೆಡಿಕೇಟ್ ಮಾಡೋಕ್ಕಾಗೋದು 90 ಸೆಕೆಂಡ್ಸ್ ಮಾತ್ರ, ಅದಕ್ಕಿಂತ ಜಾಸ್ತಿ ಅಲ್ಲ. ಸೊ 90 ಸೆಕೆಂಡ್ಸಲ್ಲಿ ನಾನು ಒಂದು ಕ್ವೆಶನ್ ಅಂದರೆ 1.5 ನಿಮಿಷದಲ್ಲಿ ಒಂದು ಆನ್ಸರ್ ಹುಡುಕೋಬೇಕು. 1.5 ನಿಮಿಷಕ್ಕಿಂತ ಜಾಸ್ತಿ 5 ನಿಮಿಷ 10 ನಿಮಿಷ 5 ನಿಮಿಷ ನಾನು ಒಂದೊಂದು ಪ್ರಶ್ನೆ ಮೇಲೆ ಕೊಟ್ಟರೆ 500 ನಿಮಿಷ ಆಗುತ್ತೆ. ನನಗೆ ಕೊಟ್ಟಿರೋದೇ ಬರೀ 180 180 ಮಿನಿಟ್ಸ್. ಸೊ 180 ಮಿನಿಟ್ಸಲ್ಲಿ ಪೇಪರ್ ಕಂಪ್ಲೀಟ್ ಮಾಡಲೇಬೇಕು. ಆ್ಯಂಡ್ ಕಾಮನ್ ಎಲ್ಲರೂ ಹೇಳೋದು ಟೈಮ್ ಸಾಕಾಗಲಿಲ್ಲ. ಟೈಮ್ ಆ್ಯಪ್ಟ್ ಆಗಿದೆ, ಅದೇ ಟೈಮಲ್ಲಿ ಬೇರೆಯವ್ರು ಬರೆದು ಪಾಸ್ ಆಗ್ತಿದ್ದಾರೆ. ನೀವು ಯಾಕೆ ಪಾಸ್ ಆಗಿಲ್ಲ ಅಂದರೆ ಬಿಕಾಸ್ ನೀವು ಸರಿಯಾಗಿ ಓದಿಲ್ಲ. ಕ್ವೆಶನ್ ಓದುವಂಥ ರೀಡಿಂಗ್ ಸ್ಪೀಡ್ ನಿಮ್ಮದು ಸ್ಲೋ ಇರುತ್ತೆ. ನಿಮಗೆ ಆನ್ಸರ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಹುಡ್ಕೋದಕ್ಕೆ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಿ. ಸೊ ಸುಮಾರು ಬೇರೆ ಕಾರಣಗಳಿಂದ ನಿಮಗೆ ಪೇಪರ್ ಲೆಂದಿ ಅನ್ನಿಸ್ತಿರೋದು. ಬಟ್ ಪೇಪರ್ ಆ್ಯಕ್ಚುಲ್ ಆಗಿ ನೋಡಿದ್ರೆ 45 ಮಾರ್ಕ್ಸ್ ಪಾಸೇ ಆಗಬೇಕಾಗಿರೋದು. ಅದರ ತಕ್ಕಷ್ಟು ಮಾರ್ಕ್ಸ್ನ ತರೋದಕ್ಕೆ ಬೇಕಾಗಿರೋಂಥ ಟ್ರಿಕ್ಸ್ ಆಗಲಿ, ಹೇಗೆ ಅಟೆಂಪ್ಟ್ ಮಾಡಬೇಕು ಅದನ್ನ ತಿಳ್ಕೊಂಡ್ರೆ ಈಸಿ ಆಗುತ್ತೆ. ಇದೆಲ್ಲ ನಾವು ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ, ಯಾವ ಪೇಪರ್ ಹೇಗೆ ಅಟೆಂಡ್ ಮಾಡ್ತೀವಿ ಅನ್ನೋದು ಎಲ್ಲನೂ ಸಹ. ಸೊ ಇದಕ್ಕೆ ನೀವು ಕ್ಲಾಸಸ್ಸಿಗೆ ಜಾಯ್ನ್ ಆಗಬಹುದು. ನೆಕ್ಸ್ಟ್, ಯಾವ ಆ್ಯಕ್ಟಲ್ಲಿ ಯಾವ ರೂಲ್ ಇದೆ, CPCಯಲ್ಲಿ ಸೆಕ್ಷನ್ಸು ಇದೆ, CPCಯಲ್ಲಿ ಆರ್ಡರ್ಸ್ ಇದೆ, CPCಯಲ್ಲಿ ರೂಲ್ಸ್ ಇದೆ. ಸೊ ಯಾವುದಕ್ಕೆ ಏನು ಅರ್ಥ ಅದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಇದನ್ನು ಜುಡಿಷರಿ ಲೆವೆಲ್ ಔಟ್ ಆಫ್ ದ ಸಿಲೆಬಸ್ ಅಂತ ಹೇಳಕ್ಕೆ ಹೋಗಬೇಡಿ. ಇಟ್ ಈಸ್ ಎವ್ರಿಥಿಂಗ್ ವಿತ್ ಇನ್ ದ ಸಿಲೆಬಸ್. ಜುಡಿಷರಿನಲ್ಲಿ ಇದಕ್ಕಿಂತ ಜಾಸ್ತಿ ಕಷ್ಟವಾಗಿ ಬರುತ್ತೆ. ಸೊ ಪ್ಲೀಸ್ ಜುಡಿಷರಿ ಪೇಪರ್ನ ಒಂದ್ಸತಿ ನೋಡಿ. ಓಕೆ, ಸೊ ಜುಡಿಷರಿ ಲೆವೆಲ್ಗೆಲ್ಲ ಇದಿರೋದು AIB ಲೆವೆಲಲ್ಲೇನೇ ಇದೆ. ಓನ್ಲಿ ಥಿಂಗ್ ಮುಂಚಿನ ಎಕ್ಸಾಮ್ನ ಪ್ಯಾಟರ್ನ್ಗೆ ಈ ಎಕ್ಸಾಮ್ನ ಪ್ಯಾಟರ್ನ್ಗೆ ಚೂರು ವೇರಿಯೇಷನ್ ಇದೆ. ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸನ್ನು ಜಾಸ್ತಿ ಕೇಳಿದ್ದಾರೆ. ಮುಂಚೆ ಅಪ್ಲಿಕಬಿಲಿಟಿ ಬೇಸ್ಡ್ ಇತ್ತು, ಚೂರು ಕಮ್ಮಿ ಇತ್ತು. ಡೈರೆಕ್ಟ್ ಕ್ವೆಶನ್ಸ್ ಜಾಸ್ತಿ ಇತ್ತು. ಇವಾಗ ಏನು ಮಾಡಿದರೆ ಡೈರೆಕ್ಟ್ ಕ್ವೆಶನ್ಸ್ ಕಮ್ಮಿ ಮಾಡಿದರೆ, ಅಪ್ಲಿಕಬಿಲಿಟಿ ಬೇಸ್ಡ್ ಜಾಸ್ತಿ ಮಾಡಿದ್ದಾರೆ. ಅಷ್ಟೇ ಆಗಿರೋದು. ನೆಕ್ಸ್ಟ್, ಚಾಪ್ಟರ್ ಡೆಫಿನೇಷನ್ಸ್ ಯಾವುದೆಲ್ಲಿದೆ, ಎಕ್ಸೆಪ್ಷನ್ಸ್ ಎಲ್ಲಿದೆ, ಪ್ರೊವೈಸೋ ಎಲ್ಲಿದೆ. ಸೊ ಪ್ರತಿಯೊಂದು ಸೆಕ್ಷನಲ್ಲಿ ನಾಟ್ ವಿತ್ ಸ್ಟ್ಯಾಂಡಿಂಗ್, ನಥಿಂಗ್, ಪ್ರೊವೈಡೆಡ್ ಅಂತ ಎಲ್ಲ ಬರುತ್ತೆ. ಇವುಗಳಿಗೆ ಏನು ಅರ್ಥ ಇದು ನಿಮಗೆ ಗೊತ್ತಿರಬೇಕು. ಸೊ ಅದನ್ನು ನೀವು ಬೇರೆಕ್ಟ್ ಓದೋದ್ರೇ ಅದನ್ನ ಕಲ್ತ್ಕೊಳ್ಳೋಕ್ಕಾಗೋದು. ಇದೀಗ ಮುಂಚೆ 3 ಬೇರೆಕ್ಟ್ ಇತ್ತು, IPC, CRPC, ಎವಿಡೆನ್ಸ್. ಈಗ ಇನ್ನು 3 ಹೊಸದು ಸೇರಿದೆ. ಸೊ ಈಗ 3 ಜಾಗದಲ್ಲಿ ನಾವು 6 ಓದ್ತಿದ್ದೀವಿ. ಅದೊಂದು ಬರ್ಡನ್ ಅಂತ ಹೇಳ್ಬೋದು, ಅಥವಾ ಇಟ್ಸ್ ಓನ್ಲಿ ಈಸ್ ಆಫ್ ಎವ್ರಿಥಿಂಗ್. ಹೇಗೆ ಓದ್ತೀವಿ ಅನ್ನೋದು ತಿಳ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ನಾವು ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ನಾನು ಕ್ಲಾಸಲ್ಲೂ ನಿಮಗೆ ಹೇಳ್ತೀನಿ ದ್ಯಾಟ್ ಸುಮಾರು ಪ್ರೀವಿಯಸ್ ವಿಡಿಯೋಸಲ್ಲೂ ಹೇಳಿದ್ದೀನಿ, ಈ 6 ಸಬ್ಜೆಕ್ಟ್ಸ್ ಏನಿದೆ ನಿಮಗೆ ಕೋರ್ ಸಬ್ಜೆಕ್ಟ್ಸ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಬರೀ ಈ 6 ಸಬ್ಜೆಕ್ಟ್ಸಿಂದನೇ ನೀವು ಪಾಸ್ ಆಗಬಹುದು. ಬಿಕಾಸ್ ಈ 6 ಸಬ್ಜೆಕ್ಟ್ಸ್ ಏನೇ 10 ಮಾರ್ಕ್ಸ್ ಕಾನ್ಸ್ಟಿಟ್ಯೂಷನ್, 10 CPC, 10 CRPC, ಮೇಜಾರಿಟಿ ಮಾರ್ಕ್ಸ್ನ ಕ್ಯಾರಿ ಮಾಡ್ತಿರುವಂಥ ಸಬ್ಜೆಕ್ಟ್. IPC, ಎವಿಡೆನ್ಸ್ ಮತ್ತು ಫ್ಯಾಮಿಲಿ ಲಾ 8 ಮಾರ್ಕ್ಸ್. ಇದಿಷ್ಟೇನೆ ಸಾಕು. ನೀವು ಇದರ 100% ಮಾಡಿ ಇದ್ರಲ್ಲಿ ಬರುವ ಯಾವುದೇ ಕ್ವೆಶನ್ ತಪ್ಪು ಮಾಡಲಿಲ್ಲ ಅಂತಂದ್ರೂ ನೀವು ಪಾಸಾಗಿ ಹೋಗ್ತೀರಿ. ಇದು ಬಿಟ್ಟು ನಾವು ಬೇರೆನೂ ಸಹ ಓದಲೇಬೇಕು. ಬಿಕಾಸ್ 100% ಇಲ್ಲಿ ಕೊಟ್ಟರೆ ನಾನು ಪಾಸ್ ಆಗ್ತೀನಿ ಅನ್ನುವಂಥ ಗ್ಯಾರಂಟಿ ಅಂತ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಬೇರೆದು ಓದಬೇಕು. ಬಟ್ ಮ್ಯಾಕ್ಸಿಮಮ್ ಈ ಮೇಜರ್ ಸಬ್ಜೆಕ್ಟ್ಸ್ನ ಡೇ 1ನಿಂದನೂ ಸಹ ನೀವು ಜುಡಿಷರಿ ಲೆವೆಲ್ಗೇನೆ ಓದಿ. ವೈ? ಬಿಕಾಸ್ ಕಾನ್ಸ್ಟಿಟ್ಯೂಷನ್, CPC, CRPC, IPC, ಎವಿಡೆನ್ಸ್, ಈ 5 ಸಬ್ಜೆಕ್ಟ್ ಏನಿದೆ ನೀವು ಜುಡಿಷರಿ ತಗೊಳ್ತೀರಾ, ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಮೇಜರ್ ಸಬ್ಜೆಕ್ಟ್. ಬೇರೆ ಇನ್ನಿತರ ಯಾವುದೇ ಎಕ್ಸಾಮ್ ತಗೊಳ್ತೀರಾ, ಇದೇ ನಮ್ಮ ಪ್ರೈಮರಿ ಸಬ್ಜೆಕ್ಟ್ಸ್. ಅದು ಬಿಟ್ಟು ನೀವು ಲಿಟಿಗೇಷನ್ ಅಂತ ಹೋಗ್ತೀರಾ, ಆಗಲೂ ಬೇಕಾಗಿರೋದು ಇವೇ ಸಬ್ಜೆಕ್ಟ್ಸ್ ಇದೆ. ಹಾಗಾಗಿ ಈ ಸಬ್ಜೆಕ್ಟ್ಸ್ ಮೇಲೆ ಆದಷ್ಟು ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಸ್ಕೊಳ್ಳಿ, ಆದಷ್ಟು ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿ. ಎಲ್ಲ ಸಬ್ಜೆಕ್ಟ್ಸ್ಗೆ ಈಕ್ವಲ್ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಥಿಂಗ್, ನೀವೊಂದು ಸಿಲೆಬಸ್ ರಿಲೀಸ್ ಆಯಿತು ಅಂದ ತಕ್ಷಣ ಸಿಲೆಬಸ್ನ ಪ್ರಿಂಟ್ಔಟ್ ಮಾಡಿಸ್ಕೊಂಡು ನಿಮ್ಮ ಕಣ್ಣು ಮುಂದೆ ಎಲ್ಲಾದರೂ ಪೇಸ್ಟ್ ಮಾಡ್ಕೊಳ್ಳಿ ಗೋಡೆ ಮೇಲೆ. ಅದರಲ್ಲಿ ನೋಡ್ಕೊಳ್ಳಿ, ಪ್ರಯಾರಿಟೈಸ್ ಮಾಡ್ಕೊಳ್ಳಿ ಯಾವ ಸಬ್ಜೆಕ್ಟ್ನ ಯಾವುದನ್ನ ಹೇಗೆ ಓದ್ಕೋಬೇಕು ಅಂತ. ಜಾಸ್ತಿ ಮಾರ್ಕ್ಸ್ ಯಾವುದಿದೆ ಅದಕ್ಕೆ ನೀವು ಜಾಸ್ತಿ ಪ್ರಯಾರಿಟಿ ಆ್ಯಂಡ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಿರುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ಗೂ ಅಷ್ಟು ಬೇಕಾಗಿಲ್ಲ. 2 ಮಾರ್ಕ್ಸ್ ಇರೋದಕ್ಕೆ ನೀವು ಪೂರ್ತಿ ವಾರ ಎಲ್ಲ ಕೊಡ್ತೀನಿ ಅವಶ್ಯಕತೆ ಇಲ್ಲ. ಕಂಪನಿ ಲಾ 2 ಮಾರ್ಕ್ಸ್, ಸೊ 3 ಮಾರ್ಕ್ಸ್. ಸೊ ಹಾಗಿದ್ದಾಗ ಅದಕ್ಕೆ ಇಷ್ಟು ದಪ್ಪ ಬೇರೆ ಪೂರ್ತಿ ಓದಬೇಕು ಅಂತ ಇಲ್ಲ.
ಫೋಕಸ್ ಸ್ಮಾರ್ಟ್ ಸ್ಟಡಿ ಮಾಡಿ, ಫೋಕಸ್ ಓನ್ಲಿ ಆನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲ ಏನು ಕೊಟ್ಟಿದ್ದಾರೆ ಅದನ್ನ ಮಾತ್ರ ನೋಡಿ. ಆ್ಯಂಡ್ ಅದಕ್ಕೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕು, ಹಾರ್ಡ್ಲಿ 1 or 2 days ಅಷ್ಟೇ ಸಾಕು. ಬಟ್ ಈ ಸಬ್ಜೆಕ್ಟ್ಸ್ ಮಾಸ್ಟರ್ ಮಾಡ್ಕೊಳ್ಳಿ, ಬಿಕಾಸ್ ಇದು ಎಲ್ಲ ಕಡೆಗೂ ಬೇಕು. ಆಸ್ ಅ ಲಾ ಸ್ಟೂಡೆಂಟ್ ನಿಮಗೆ ಇದು ಗೊತ್ತಿರಲೇಬೇಕಾಗಿರೋ ಸಬ್ಜೆಕ್ಟ್. ಇದಕ್ಕೆ ನೀವು ಎಷ್ಟು ಟೈಮ್ ಕೊಟ್ರೂ ಸಹ ವೇಸ್ಟ್ ಆಗೋದಿಲ್ಲ. ಸೊ ಈ ರೀತಿ ಪ್ರಯಾರಿಟೈಸ್ ಮಾಡಿಕೊಂಡು ಯಾವುದಕ್ಕೆ ಮಾರ್ಕ್ಸ್ ಜಾಸ್ತಿ ಇದೆ ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟು ಓದಿ. ನಾನು ಎಲ್ಲ ಸಬ್ಜೆಕ್ಟ್ಗೂ ಈಕ್ವಲ್ ಆಗಿ ಟೈಮ್ ಡಿವೈಡ್ ಮಾಡ್ತೀನಿ, ಡೆಫಿನೆಟ್ಲಿ ಫೂಲಿಶ್ನೆಸ್ ಇದು. ನೆಕ್ಸ್ಟ್, ನೋಯಿಂಗ್ ಲಾ ಡಿಡ್ ನಾಟ್ ಗ್ಯಾರಂಟಿ ಕ್ಲೀನ್ ಎಕ್ಸಿಕ್ಯೂಷನ್. ಇನ್ನೊಂದು, ಈಗ ಎಲ್ಲ ಓದಿದ್ರಿ ಹೌದು, ನನಗೆಲ್ಲ ಬರುತ್ತೆ ಹೌದು. ನೆಕ್ಸ್ಟ್, ಪೇಪರ್ ಇನ್ಕಂಪ್ಲೀಟ್ ಆಗಿ ಬಿಟ್ಟು ಬರ್ತೀರಿ, ಏಕೆಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ. ಎಲ್ಲ ಗೊತ್ತಿದ್ರೂ ಮಾಡುವಂಥ ತಪ್ಪುಗಳು ಇವು. ಟೈಮ್ ಮ್ಯಾನೇಜ್ಮೆಂಟ್ ಬೇಕು, ಮೇಲೆ ಹೇಳಿದ್ದೀನಿ ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕು. ಪ್ರತಿ ಪ್ರಶ್ನೆಗೆ 90 ಸೆಕೆಂಡ್ಸ್ಗಿಂತ ಜಾಸ್ತಿ ಇಲ್ಲ. ಸೊ ಅದರ ಅಕಾರ್ಡಿಂಗ್ಲಿ ಹೋದರೆ ಪೇಪರ್ ಕಂಪ್ಲೀಟ್ ಆಗುತ್ತೆ. ಪೇಪರ್ ಕಂಪ್ಲೀಟ್ ಆಗೋದು ಇಂಪಾರ್ಟೆಂಟ್. 100 ಕ್ವೆಶನ್ಸ್ ಇದೆ, 100 ಕ್ವೆಶನ್ಸಲ್ಲಿ ಎಲ್ಲ ಮಾರ್ಕ್ ಮಾಡಬಹುದು, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಎಲ್ಲ ಮಾರ್ಕ್ ಮಾಡಿದಾಗ ನೀವು ನಿಮಗೆ ಗೆಸ್ ವರ್ಕ್ ಆದರೂ, ಗಟ್ ಫೀಲಿಂಗ್ ಅಂತ ಹೇಳಿ ಆಗಿರ್ಬೋದು, ಅಥವಾ ನೀವು ಲಾಜಿಕಲ್ಲಿ ಪ್ರಾಕ್ಟಿಕಲಿ ತಲೆ ಉಪಯೋಗಿಸಿ ಆದರೂ ಆಗಿರಬಹುದು, ಆನ್ಸರ್ಸ್ ಕರೆಕ್ಟ್ ಮಾಡಬಹುದು. ಸೊ ಪೇಪರ್ ಕಂಪ್ಲೀಟ್ ಮಾಡಿ, ಟೈಮ್ ಮ್ಯಾನೇಜ್ ಮಾಡಿ. OMR ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟೇ, ಸೊ ದ್ಯಾಟ್ ನಿಮ್ಮ ಹೆಸರು, ರೋಲ್ ನಂಬರ್, ಚಿಕ್ಕ ಪುಟ್ಟ ಮಿಸ್ಟೇಕ್ ಮಾಡಬೇಡಿ. ಎ ಆಪ್ಷನ್ ಬದಲಾಗಿ ಬಿ ಮಾರ್ಕ್ ಮಾಡಿಬಿಟ್ಟೆ, ಕ್ವೆಶನ್ ನಂಬರ್ ಎಗೆ ಕ್ವೆಶನ್ ನಂಬರ್ 1ಗೆ ಎ ಇತ್ತು, ಕ್ವೆಶನ್ ನಂಬರ್ ಬಿಗೆ ಇನ್ನೊಂದಿತ್ತು. ಸೊ ಅದು ಮಿಸ್ಟೇಕ್ ಮಾಡೋಕ್ಕೆಲ್ಲ ಹೋಗಬೇಡಿ. ಸರಿಯಾಗಿ ಬಬಲಿಂಗ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೆಟ್ ಕೋಡ್, ಇದೊಂದು ಸೀರಿಯಸ್ಲಿ ತುಂಬ ಜನ ಮಾಡಿರುವಂಥ ಮಿಸ್ಟೇಕ್. ಸೆಟ್ ಎ ಬಂದಿದೆ, ಮಾರ್ಕ್ ಮಾಡೋದು ಸೆಟ್ ಬಿ. ಮತ್ತು ಹೇಗೆ ನಿಮ್ಮ ಆನ್ಸರ್ ಶೀಟ್ ಕರೆಕ್ಷನ್ ಆಗಿ ಸರಿಯಾಗಿ ಮಾರ್ಕ್ಸ್ ಸಿಗುತ್ತೆ ಹೇಳಿ? ಸೊ ಈ ರೀತಿ ಮಿಸ್ಟೇಕ್ಸ್ ಮಾಡಬೇಡಿ. ಆ್ಯಂಡ್ ಇದಂತೂ ಪ್ಯಾನಿಕ್ ಆಗೋದು, ಬೇರೆಯವ್ರನ್ನ ನೋಡಿ ನೀವು, ಅಥವಾ ಫಸ್ಟ್ ಟೈಮ್ ಎಕ್ಸಾಮ್ ಅಂತ ಹೇಳಿ ಲಾಸ್ಟ್ ಮಿನಿಟಲ್ಲಿ ನೀವು ಗೆಸ್ ಮಾಡಿಕೊಂಡು ಪ್ಯಾನಿಕ್ ಆಗಿ, ಸೊ ಈ ರೀತಿ ಅಪಿಯರ್ ಆಗಬೇಡಿ. ಆರಾಮಾಗಿ ಪ್ರಿಪೇರ್ ಆಗಿ ಪಾಸ್ ಆಗುವಂಥ ಎಕ್ಸಾಮ್, ಅದರ ಪ್ರಕಾರ ನೀವು ತಯಾರಾಗಿರಿ. ಆ್ಯಂಡ್ ಎಕ್ಸಾಮಿನ ಕಾಮ್ ಪೇಷನ್ಸಿಂದ ಅಟೆಂಡ್ ಮಾಡಿ. ಸೊ ನೆಕ್ಸ್ಟ್ 35 ಆನ್ಸರ್ಸ್. ಈಗ ನೋ ನೆಗೆಟಿವ್ ಮಾರ್ಕಿಂಗ್ ಅಂತಂದರೆ ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು? ಫಸ್ಟ್ ಥಿಂಗ್, 45 ಮಾರ್ಕ್ಸ್ ನಿಮ್ಮ ಪಾಸಿಂಗ್ ಮಾರ್ಕ್. ಅಂದರೆ ನೀವು ನಿಮ್ಮ ತಲೆಗೆ ಸೆಟ್ ಮಾಡಬೇಕಾಗಿರೋದು 65 ಮಾರ್ಕ್ಸ್ ಆ್ಯಸ್ ಪಾಸಿಂಗ್ ಮಾರ್ಕ್. ಸೊ ದ್ಯಾಟ್ ನಿಮಗೆ ಒಂದು ಫ್ಯಾಕ್ಟರ್ ಗೊತ್ತಿರುತ್ತೆ, ನಾನು 65 ತಂದ್ರೇ ನಾನು ಪಾಸ್. ಆ್ಯಂಡ್ ನೀವು ಮಾಡುವಂಥ ಪ್ರಾಕ್ಟೀಸ್ ಆಗಿರಬಹುದು, ಪ್ರಾಕ್ಟೀಸ್ ಪೇಪರ್ಸ್ ಅಥವಾ ಪ್ರತಿಯೊಂದು 65 ಮಾರ್ಕ್ಸ್ ತರೋದಕ್ಕೆ ನೀವು ಏಮ್ ಮಾಡ್ತೀರಿ. 65ಗೆ ಏಮ್ ಮಾಡಿದಾಗ 40-45 ಈಸಿಯಾಗಿ ಬರುತ್ತೆ. ಓಕೆ, ನಾನು 45ಗೆ ಅಂತ ಏಮ್ ಮಾಡಿದಾಗ ಅದರಲ್ಲಿ 35 ಕಾನ್ಫಿಡೆಂಟಾಗಿ ಗೊತ್ತಿರುತ್ತೆ. ಇನ್ನು 10ರಿಂದ 15 ನಾನು ಎಲಿಮಿನೇಷನ್ ಹಂಗೆ ಹಿಂಗೆ ಮಾಡಿ ಗೇನ್ ಮಾಡ್ಕೊಳ್ತೀನಿ. ಬಟ್ ಕಾನ್ಫಿಡೆಂಟ್ಲಿ ಗೊತ್ತಾ ಅಂತಂದರೆ ನೋ. ಬಟ್ 65ನ ಏಮ್ ಮಾಡಿದ್ರೆ ನಾನು ಆರಾಮಾಗಿ ಈ ನಂಬರ್ಸ್ ರೈಸ್ ಆಗುತ್ತೆ. ಆ್ಯಂಡ್ ನನಗೆ ಒಂದು ಬಾರ್ ನಾನೇನು ಸೆಟ್ ಮಾಡಿದ್ದೀನಿ ಅದನ್ನು ಅಚೀವ್ ಮಾಡೋದಕ್ಕೆ ನಾನು ಇನ್ನಷ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು, ಕ್ವೆಶನ್ಸ್ನ ಅಟೆಂಡ್ ಮಾಡೋದಕ್ಕೆ ಮೇಲೆ ಎಲಿಮಿನೇಷನ್ ಮೆಥಡ್ ಅಂತ ಏನು ಹೇಳಿದ್ವಿ, ಅದೊಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೀವು ಯಾವತ್ತೇ ಆಗಲಿ ಎಲಿಮಿನೇಷನ್ ಮೆಥಡ್ನ ಟ್ರೈ ಮಾಡಿ ನೋಡಿ. ದ್ಯಾಟ್ ಈಗ ಕೊಟ್ಟಂಥ ಆಪ್ಷನ್ಸಲ್ಲಿ ನಿಮಗೆ ಯಾವುದು ಸರಿಯಾದ ಉತ್ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ, ತೆಗೆದ್ಬಿಡಿ. ಯಾವುದು ರೌಂಡ್ ಆಫ್ ಮಾಡ್ತಾ ಬನ್ನಿ. ಸೊ ಆ ರೀತಿ ಕೂಡ ಸಹ ನೀವು ಅಟೆಂಡ್ ಮಾಡಬಹುದು ಪೇಪರ್ನ. ಮೆಮರೈಸಿಂಗ್ ಆನ್ಸರ್ ಕೀ. ಆ್ಯಂಡ್ ಇದೊಂದು ಐ ಡೋಂಟ್ ನೋ ವೈ ಪೀಪಲ್ ಸ್ಟೂಡೆಂಟ್ಸ್ ಇದನ್ನು ಮಾಡ್ತಾರೆ. ಸ್ಕೂಲಲ್ಲಿ ಮಾಡ್ತಿದ್ದಂಗೆ ಹೋದ ವರ್ಷ ಸೇಮ್ ಕ್ವೆಶನ್ ಬಂದಿತ್ತು, ಆ್ಯಂಡ್ ಈ ಸೇಮ್ ಕ್ವೆಶನ್ಗೆ ಆನ್ಸರ್ ಬಿ ಆಪ್ಷನ್ ಕರೆಕ್ಟ್ ಇತ್ತು. ಈ ವರ್ಷನೂ ಸೇಮ್ ಕ್ವೆಶನ್ ಬಂದಿದೆ, ಸೊ ಹಾಗಾಗಿ ಬಿ ಆನ್ಸರ್ ಕರೆಕ್ಟ್ ಅಂತ ಅನ್ಕೊಳ್ತಾರೆ. ಇಲ್ಲ, ಅದು ಹೇಗೆ ಬಿ ಆನ್ಸರೇ ಕರೆಕ್ಟ್ ಆಗುತ್ತೆ? ಆಪ್ಷನ್ಸ್ ಚೇಂಜ್ ಮಾಡಿರಬಹುದು, ಆಪ್ಷನ್ಸ್ನ ಮೇಲೆ ಕೆಳಗಡೆ ಮಾಡಿರಬಹುದು. ಸೊ ನೀವು ಆಪ್ಷನ್ ಬಿ ಸಿ ಅಂತ ನೆನಪಲ್ಲ ಮಾಡ್ಕೋಬೇಕಾಗಿರೋದು. ಅಲ್ಲಿ ಕೊಟ್ಟಂತ ಆನ್ಸರ್ ಏನ್ ಆನ್ಸರ್, ಯಾಕೆ ಆನ್ಸರ್ ಕರೆಕ್ಟ್ ಇದೆ ಅದನ್ನ ನೋಡಿ. ದೆನ್ ಯು ವಿಲ್ ನೋ ದ್ಯಾಟ್ ನೀವು ABCD ಮೆಮರೈಸ್ ಯಾವತ್ತೂ ಮಾಡ್ಕೊಳಕ್ ಹೋಗ್ಬೇಡಿ. ಈ ರೀತಿ ಮಿಸ್ಟೇಕ್ಸ್ ಮಾಡಬೇಡಿ. ಆನ್ಸರ್ ಏನ್ ಕೊಟ್ಟಿದ್ದಾರೆ, ಆನ್ಸರ್ ಯಾಕೆ ಸರಿ, ಉಳಿದಿದ್ದ ಆನ್ಸರ್ಸ್ ಯಾಕೆ ತಪ್ಪು, ಉಳಿದಂಥ ಆಪ್ಷನ್ಸ್ 4 ಆಪ್ಷನ್ಸ್ ಅಲ್ಲಿ ಒಂದೇ ಸರಿ ಇರುತ್ತೆ, ಉಳಿದಿದ್ದು 3 ಯಾಕೆ ತಪ್ಪು, ಯಾಕೆ ಈ ಕ್ವೆಶನ್ಗೆ ಅದು ಸರಿ ಇಲ್ಲ ಅದನ್ನ ಅನಲೈಸ್ ಮಾಡಿ ಆನ್ಸರ್ ಮಾಡಿ. ನೆಕ್ಸ್ಟ್, ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ನ ರಿಲೆವೆಂಟ್ ಪ್ರಾವಿಷನ್ಸ್, ಆಪ್ಷನ್ಸ್ ಯಾಕೆ ತಪ್ಪು ಆ್ಯಂಡ್ ಅದರದ್ದು ಹೊಸ ಫ್ಯಾಕ್ಟ್ ಪ್ಯಾಟರ್ನ್ ಹೇಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ರಾದರ್ ದ್ಯಾನ್ ಆಪ್ಷನ್ ಸಿ ಆಪ್ಷನ್ ಬಿ ಅಂತ ಹೇಳಿ ನೆನ್ಪಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಈ ಕ್ವೆಶನ್ ಬಂತು ಅಂತ ಹೇಳಿದ್ರೆ ಪ್ರಿಯಾಂಬಲ್ನ ಕ್ವೆಶನ್ ಬಂದಿದೆ, ದೆನ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಅಲ್ಲ.
ಪ್ರಿಯಾಂಬಲ್ನ ಕ್ವೆಶನ್ ಬಂತು ಅಂತಂದ್ರೆ ಅದನ್ನ ಅಡಾಪ್ಷನ್ ಮಾಡ್ಕೊಂಡಂತ ಡೇಟ್. ಸೊ ಯಾವ ಡೇಟ್ಗೆ ಅಡಾಪ್ಷನ್ ಮಾಡ್ಕೊಂಡು ಡೇಟ್ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಅಲ್ಲ. ಅಂಡ್ ಇದು ಐ ಮೀನ್ ಒಂದು ಲೀಸ್ಟ್ ಫ್ಯಾಕ್ಟರ್ ಅಂತಾನು ಹೇಳ್ಬೋದು. ಲಾ ಡಿಗ್ರಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ ತಕ್ಷಣ ನೀವೇನು AIB ಪಾಸ್ ಆಗೋದ್ರಿ ಅಂತ ಅಲ್ಲ. ಲಾ ಡಿಗ್ರಿ ಜೊತೆಗೆ ಫಂಕ್ಷನಲ್ ಲೀಗಲ್ ಲಿಟ್ರಸಿ ಬೇಕು. ಆ್ಯಂಡ್ ಕಾಲೇಜಸ್ಸಲ್ಲಿ ನಿಮಗೆ ಎಕ್ಸಾಮ್ಸ್ ಈಸಲ್ಲಿರುತ್ತೆ, ನಿಮ್ಮ ಫ್ಯಾಕಲ್ಟೀಸ್ ಲೆಕ್ಚರರ್ಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಬಹುದು. ಬಟ್ ಈ ಎಕ್ಸಾಮ್ ಆ ರೀತಿ ಅಲ್ಲ. ಇಲ್ಲಿ ನಿಮಗೆ ಅಪ್ಲಿಕಬಿಲಿಟಿ ಬೇಸ್ಡ್ ಲರ್ನಿಂಗ್ ಬೇಕು. ಪೇಪರ್ ಬದಲಾಗಿರೋದು ಹೌದು, ಪೇಪರ್ ಬದಲಾಗಿರೋದು ಇದೇನೆ. ಏನಂತಂದ್ರೆ ನಾವು ಬರೀ ಹುಡುಕೋದ್ರಿಂದ ಹಿಡಿದು ಈಗ ಅಡ್ವೊಕೇಟ್ಸ್ ನಮಗೆ ನಾಲೆಜಬಲ್, ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಲೀಗಲ್ ಲಿಟ್ರಸಿ ಇರುವಂಥ ಅಡ್ವೊಕೇಟ್ಸ್ ಬೇಕು ಅನ್ನೋದು ಎಕ್ಸಾಮ್ನ ಪ್ರಯಾರಿಟಿ ಆಗಿದೆ. ಹಾಗಾಗಿ ನಾನು ಯೂನಿವರ್ಸಿಟಿ ಎಕ್ಸಾಮ್ ಪಾಸ್ ಆಗೋದೇ ನಾನು ಟಾಪರ್ ಅಂತಂದರೆ ಈ ಎಕ್ಸಾಮ್ ಈಸಿನೇ, ಟಾಪರ್ ಹೌದು. ಬಟ್ ಅದರ ಅರ್ಥ ನೀವು AIB ಎಕ್ಸಾಮ್ನ ಕೂಡ ಸಹ ಅಷ್ಟೇ ಸೀರಿಯಸ್ ಆಗಿ ಏನು ಕಾಲೇಜ್ ಎಕ್ಸಾಮ್ ಥರ ಅಲ್ಲದೆ ಒಂದು ಸೀರಿಯಸ್ ಎಕ್ಸಾಮ್ ರೀತಿ ಅಪಿಯರ್ ಆಗಿ ಪಾಸ್ ಆಗಬೇಕಾಗತ್ತೆ. ಸೊ ಇದರಲ್ಲಿ ನಿಮಗೆ ಬೇಸಿಕ್ ಲಾ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಟೈಮ್ ಪ್ರೆಷರಲ್ಲಿ ಐ ಮೀನ್ ಆನ್ಸರ್ ಬರೆಯೋದು. ಕಾಲೇಜಲ್ಲೂ ಟೈಮ್ ಪ್ರೆಷರಲ್ಲೇ ಮಾಡ್ತೀವಿ. ಬಟ್ ಈವನ್ ದೆನ್ ಕಾಲೇಜ್ನ ಲೆಕ್ಚರರ್ಸ್ಗೆ ಮತ್ತು ಲೆಕ್ಚರ್ಸ್ಗೆ ಇಲ್ಲಿ AIB ಎಕ್ಸಾಮ್ ಇದಕ್ಕೆ ನಿಮ್ಗೆ ಒಂದಷ್ಟು ಡಿಫ್ರೆನ್ಸ್ ಆಗುತ್ತೆ. ಸೊ ಅದನ್ನೆಲ್ಲನೂ ಸಹ ನೀವೇನೆ ಅರ್ಥ ಮಾಡ್ಕೋಬೇಕು. ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಇರೋದಿಲ್ಲ ಕಾಲೇಜಲ್ಲಿ, ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೊ ಪ್ರಾಕ್ಟಿಕಲ್ಲಿ ಅಪ್ಲಿಕಬಿಲಿಟಿ ಬೇಸ್ಡ್ ಏನು ಹೇಳ್ಕೊಡೋದಿಲ್ಲ, ಬಟ್ ಇಲ್ಲಿ ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಸೊ ಅದನ್ನು ನೀವು ಬೇರೆಕ್ಟಿಂದ ಇಲಸ್ಟ್ರೇಷನ್ಸ್ ಓದುವಾಗ ಇಲಸ್ಟ್ರೇಷನ್ಸಿಂದ ಜಾಸ್ತಿ ಅರ್ಥ ಮಾಡ್ಕೊಳ್ತೀರಿ. ಸೊ ಸಾಧ್ಯವಾದಷ್ಟು ಇಲಸ್ಟ್ರೇಷನ್ಸ್ ಎಲ್ಲನೂ ಸಹ ಓದಿ. ನೆಕ್ಸ್ಟ್ ಲೀಗಲ್ ಟ್ರಾನ್ಸ್ಲೇಷನ್. ಇದು ಹೇಗೆ ಅಂತಂದರೆ ಆ್ಯಕ್ಚುಲಿ ಫಸ್ಟ್ ಥಿಂಗ್ ಈ ಟ್ರಾನ್ಸ್ಲೇಷನ್ಸ್ ಏನಿದೆ, ಒಂದು ಈ ಕನ್ನಡ ಬೇರಾಕ್ಟ್ ಅಥವಾ ರೀಜನಲ್ ಲ್ಯಾಂಗ್ವೇಜ್ ಬೇರಾಕ್ಟ್ ಅಂತ ಬಂದರೆ ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿ ಆಗೋದು. ದಟ್ ಆ ವರ್ಡ್ಸಿಗೆ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡಿರೋದಿಲ್ಲ. ಸೊ ಆ ಟ್ರಾನ್ಸ್ಲೇಟ್ ಮಾಡಿಲ್ಲ ಅಂತ ಹೇಳುವಾಗ ಏನಾಗುತ್ತೆ, ಸ್ಟೂಡೆಂಟ್ಸ್ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ಎನಿ ಪಾಯಿಂಟ್ ನಿಮಗೆ ಆ ರೀತಿ ಅನ್ನಿಸ್ತಿದೆ ಅಂತಂದರೆ ಪ್ಲೀಸ್ ನೀವೊಂದು ಬೈಲಿಂಗ್ವಲ್ ಬೇರಾಕ್ಟನ್ನು ಪರ್ಚೇಸ್ ಮಾಡಿ. ಬೈಲಿಂಗ್ವಲ್ ಅಂತಂದರೆ ಒಂದು ಕಡೆ ಇಂಗ್ಲೀಷ್ ಒಂದು ಕಡೆ ಕನ್ನಡ ಎರಡೂ ಇರುತ್ತೆ. ಇಲ್ಲ ಆ ರೀತಿ ಸಿಗ್ಲಿಲ್ವಾ, ದೆನ್ ಇಂಗ್ಲೀಷ್ ಬೇರಾಕ್ಟ್ಸ್ ಒಂದು ಸೆಟ್ ತಗೊಳ್ಳಿ, ಕನ್ನಡ ಬೇರಾಕ್ಟ್ಸ್ ಒಂದು ಸೆಟ್ ತಗೊಳ್ಳಿ. ಆ್ಯಂಡ್ ಎರಡೂ ಬೇರಾಕ್ಟ್ಸ್ನ ರೆಫರ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಎರಡೂ ಬೇರಾಕ್ಟ್ಸ್ ಇಂಗ್ಲೀಷ್ ಅಂತೂ ಯಾವತ್ತಿದ್ರೂ ಕರೆಕ್ಟ್ ಅಂತಲೇ ಆಗಿರುತ್ತೆ. ಬಿಕಾಸ್ ಅದೇನೇ ಸೆಂಟ್ರಲಲ್ಲಿ ನಮಗೆ ಲಾ ಆಗೋದು ಆ್ಯಂಡ್ ಅದೇ ಸೇಮ್ ವರ್ಡಿಂಗ್ಸಲ್ಲಿ ಇರುತ್ತೆ. ಸೊ ಅದೇ ನಮಗೆ ಕರೆಕ್ಟ್ ಅಂತಲೇ ಅನ್ಕೊಳ್ಳೋದು. ಇದು ಟ್ರಾನ್ಸ್ಲೇಟೆಡ್ ವರ್ಷನ್. ಸೊ ಹಾಗಿದ್ದಾಗ ಇದರಲ್ಲಿ ಮಿಸ್ಟೇಕ್ಸ್ ಆಗುತ್ತೆ. ಮಿಸ್ಟೇಕ್ಸ್ ಇರೋದ್ರಿಂದ ಸ್ಟೂಡೆಂಟ್ಸ್ಗೆ ಲಾಸ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಬೈಲಿಂಗ್ವಲ್ ಬೇರಾಕ್ಟ್ಸ್ನ ನೋಡಿ. ಮೇ, ಶ್ಯಾಲ್, ವಾಯ್ಡಬಲ್ ಇವುಗಳಿಗೆ ಅರ್ಥಗಳು ಬೇರೆ ಬೇರೆ ಆಗಿ ಬಂದ್ಬಿಟ್ರೆ ನಮಗೆ ಕಂಪ್ಲೀಟ್ ಕಾನ್ಸೆಪ್ಟೇ ಸರಿಯಾಗಿ ಅರ್ಥ ಆಗಲ್ಲ ಆ್ಯಂಡ್ ತಪ್ಪಾಗತ್ತೆ. ಸೊ ಹಾಗಾಗಿ ಪ್ಲೀಸ್ ಆ ಒಂದು ವರ್ಡ್ಸ್ನ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಿಪೇರಿಂಗ್ ಫಾರ್ 42 ಮಾರ್ಕ್ಸ್ ಲೀವ್ಸ್ ನೋ ಸೇಫ್ಟಿ ಮಾರ್ಜಿನ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ 42 ನಮಗೆ ಕಟ್ ಆಫ್ ಅಂದರೆ 42ಗೆ ನಾನು ತಯಾರಿ ಮಾಡಿಕೊಂಡ್ರೆ ಅದರಲ್ಲಿ 5 ಪ್ರಶ್ನೆ ನಾನು ಕನ್ಫ್ಯೂಸ್ ಆಗಿರ್ತೀನಿ, 3 ಒಂದು ಸಿಲ್ಲಿ ಮಿಸ್ಟೇಕ್ ಮಾಡಿರ್ತೀನಿ, 4 ಪ್ರಶ್ನೆನ ನಾನು ಹುಡ್ಕೋದಕ್ಕೆ ಆಗಿರೋದಿಲ್ಲ. ಈ ರೀತಿ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗಿರುತ್ತೆ. 42 ಅಚೀವ್ ಮಾಡೋದು ಕಷ್ಟ ಆಗೋಗುತ್ತೆ. ಅದೇ ನಾನು 60-65 ಟಾರ್ಗೆಟ್ ಇಟ್ಟರೆ ನನಗೊಂದು ಬಫರ್ ಕ್ರಿಯೇಟ್ ಆಗುತ್ತೆ. 45 ಅಂತೂ ಆರಾಮಾಗಿ ಬಂದೇ ಬರುತ್ತೆ. ಓಕೆ, ಸೊ ಆ್ಯಂಡ್ ನನಗೆ 100% ಗೊತ್ತು ನಾನು ಇವಾಗ ಪಾಸ್ ಆಗೇ ಆಗ್ತೀನಿ ಅನ್ನೋದು. ಹಾಗಾಗಿ ಅದನ್ನು ನಿಮ್ಮ ಒಂದು ಬಾರ್ ಏನಿದೆ, ನಿಮ್ಮ ಮೈಂಡ್ಸೆಟ್ ಏನಿದೆ ಅದನ್ನು 60-65 70ಗೆ ಸೆಟ್ ಮಾಡಿ ಪಾಸ್ ಆಗ್ತೀವಿ. ಸ್ಟೂಡೆಂಟ್ಸ್ನ ಮಾತ್ರ ಬ್ಲೇಮ್ ಮಾಡೋದು, ಬರೀ ಸ್ಟೂಡೆಂಟ್ಸ್ನೇ ಬ್ಲೇಮ್ ಮಾಡೋದು ಸರಿಯಲ್ಲ. ಬಿಕಾಸ್ ಹಾಗಂತ ಸ್ಟೂಡೆಂಟ್ಸ್ದು ತಪ್ಪು ಎಲ್ಲ ಸ್ಟೂಡೆಂಟ್ಸ್ ಏನು ತಪ್ಪಿಲ್ಲ, ಎಲ್ಲ ಕಾಲೇಜಸ್ ತಪ್ಪು ಅಲ್ಲ. ಎರಡೂ ಕಡೆಯಿಂದನೂ ಮಿಸ್ಟೇಕ್ಸ್ ಆಗಿರುತ್ತೆ. ಬಿಕಾಸ್ ಗ್ಯಾಪ್ ಒಂದು ಕ್ರಿಯೇಟ್ ಆಗುತ್ತೆ. ಸ್ಟೂಡೆಂಟ್ಸ್ನ ಅಂಡರ್ ಎಸ್ಟಿಮೇಷನ್. ಇದೇ ತಾನೇ ಎಕ್ಸಾಮ್, ಬುಕ್ಸ್ ತಾನೇ ತೊಗೊಂಡು ಹೋಗ್ತೀವಿ, ಬುಕ್ಸ್ ತೊಗೊಂಡು ಹೋದರೂ ಆನ್ಸರ್ ಬರೆಯೋಕ್ಕಾಗೋದಿಲ್ಲ. ಹಾಗಾಗಿ ಬಿಕಾಸ್ ಆ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂದರೆ ಏನು ಬರೀತೀರಿ? ಫಸ್ಟ್ ನೀವು ಅದನ್ನು ಮಾಡಿ, ರಿವಿಷನ್ ಮಾಡಿ, ಮಾಕ್ ಟೆಸ್ಟ್ ಕೊಡಿ, ಟೈಮ್ ಮ್ಯಾನೇಜ್ಮೆಂಟ್ನ ಕಲ್ತ್ಕೊಳ್ಳಿ. ಇದಿಷ್ಟೂ ಸ್ಟೂಡೆಂಟ್ ಕಡೆಯಿಂದ ಆಗಬೇಕಾಗಿರೋದು. ಆ್ಯಂಡ್ ಕಾಲೇಜಸಲ್ಲಿ ಕ್ವಾಲಿಟಿ ಎಜುಕೇಷನ್ ಅಥವಾ ಟೀಚರ್ಸ್, ಲಿಮಿಟೆಡ್ ಪ್ರಾಕ್ಟಿಕಲ್ ಟ್ರೈನಿಂಗ್, ಕರಿಕ್ಯುಲಮ್ನ ಒಂದು ಟ್ರಾನ್ಸಿಷನ್ ಎಕ್ಸೆಟ್ರಾ, ಟ್ರಾನ್ಸ್ಲೇಷನ್ ಕನ್ಸರ್ನ್ಸ್. ಸೊ ಸುಮಾರು ಪ್ರಾಬ್ಲಮ್ಸ್ ಇಲ್ಲಿನೂ ಸಹ ಬರುತ್ತೆ. ಬಟ್ ಈವನ್ ದೆನ್ ನಾವು ನಮ್ಮ ಒಂದು ಪ್ರಿಪ್ರೇಷನ್ ನಾವೇ ಜವಾಬ್ದಾರಿ. ಸೊ ನಮ್ಮ ಜವಾಬ್ದಾರಿಯಲ್ಲಿ ನಾವೇ ನಮ್ಮ ಒಂದು ಪ್ರಿಪ್ರೇಷನ್ನ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇದ್ರೆ ಆಗೋದಿಲ್ಲ. ಪ್ರಾಕ್ಟಿಕಲ್ 7 ಸ್ಟೆಪ್ ರಿಕವರಿ ಪ್ಲ್ಯಾನ್. ಈಗ ಇದು ನಮ್ಮ AIBE 22ಗೆ ಆಯಿತಾ, ಯಾರೆಲ್ಲ ಸ್ಟೂಡೆಂಟ್ಸ್ ನಾನು ಅಪಿಯರ್ ಮಾಡಬೇಕು 22ಗೆ ಅಥವಾ 21 ಕ್ಲಿಯರ್ ಆಗಲಿಲ್ಲ,
ನೀವು ಮಾಡಿದಂಥ ಸುಮಾರು ಮಿಸ್ಟೇಕ್ಸ್ ನಾನೀಗ ಅಡ್ರೆಸ್ ಮಾಡಿದ್ದೀನಿ. ಇದರಿಂದ ನಾವು ಹೇಗೆ ಆಚೆಗೆ ಬರ್ತೀವಿ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ 7 ಸ್ಟೆಪ್ಸ್ನ ಮಾಡಿ. ಏನೇನು? ಸಿಲೆಬಸ್ ಬಂದಿದೆ ಅಂದ ತಕ್ಷಣ ಪ್ರಿಂಟ್ ಮಾಡ್ಕೊಳ್ಳಿ. ಸೆಕೆಂಡ್, ಆ ಸಿಲೆಬಸ್ಲಿ ನಿಮಗೆ ನೀವು ಪ್ರಯೋರಿಟೈಸ್ ಮಾಡ್ಕೊಳ್ಳಿ ಸಬ್ಜೆಕ್ಟ್ಸ್ನ. ಯಾರಿಗೋ CPC ಈಸಿ ಅಂತಂದರೆ ನೀವು CPCನ ಪ್ರಯೋರಿಟೈಸ್ ಮಾಡೋದಲ್ಲ. ನಿಮಗೇನು ಈಗ 10 ಮಾರ್ಕ್ಸಿಗೆ ಕಾನ್ಸ್ಟಿಟ್ಯೂಷನ್, CPC, CRPC ಇದೆ. ಇದರಲ್ಲಿ ನಿಮಗೆ ಈಸಿ ಯಾವುದು, ನಿಮಗೆ ಕಷ್ಟ ಯಾವುದು, ನಿಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ನಿಮಗಷ್ಟೇ ಗೊತ್ತು. ಕಸ್ಟಮೈಸ್ ಯುವರ್ ಸಿಲೆಬಸ್ ಅಕಾರ್ಡಿಂಗ್ ಟು ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್. ಪ್ರಯೋರಿಟೈಸ್ ಅಕಾರ್ಡಿಂಗ್ಲಿ. ಸೊ ಫಸ್ಟ್ ಥಿಂಗ್, ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಇದೆ ಆ ಸಬ್ಜೆಕ್ಟ್ಸ್ನೇ ನಾವು 100% ಓದಬೇಕಾಗಿರೋದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈಗ ಟಾಪ್ ಮಾರ್ಕ್ಸ್ ಇರೋದು CPC, ಕಾನ್ಸ್ಟಿಟ್ಯೂಷನ್, CRPC ಅಂತ ಹೇಳಿದ್ರೆ, ನಿಮಗೆ CPC ಈಸಿ, ಕಾನ್ಸ್ಟಿಟ್ಯೂಷನ್ ಕಷ್ಟ. ಕಾನ್ಸ್ಟಿಟ್ಯೂಷನಿಗೆ ನಂಬರ್ 1 ಪ್ರಿಯಾರಿಟಿ ಕೊಡಿ, ಅದನ್ನು ಓದಲೇಬೇಕು. ಸೆಕೆಂಡ್ ಪ್ರಿಯಾರಿಟಿ CRPC, ಥರ್ಡ್ ಪ್ರಿಯಾರಿಟಿ CPC. ಅದಾದಮೇಲೆ 8 ಮಾರ್ಕ್ಸ್ IPC, ಎವಿಡೆನ್ಸ್, ಫ್ಯಾಮಿಲಿ ಲಾ. ಇದರಲ್ಲಿ ನಿಮಗೆ ಯಾವ್ದು ಕಷ್ಟ ಅದಕ್ಕೆ 4th ಪ್ರಿಯಾರಿಟಿ ಕೊಡಿ. ನೆಕ್ಸ್ಟ್ 5th ಪ್ರಿಯಾರಿಟಿ, 6th ಪ್ರಿಯಾರಿಟಿ. ಸೊ ಸಬ್ಜೆಕ್ಟ್ಸ್ನ ಈ ರೀತಿ ಪ್ರಯೋರಿಟೈಸ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಅದರ ಅಕಾರ್ಡಿಂಗ್ಲಿ ನೀವು ಆ ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಆ ಸಬ್ಜೆಕ್ಟ್ಸ್ಗೆ ಹೆಚ್ಚಿನ ಟೈಮ್ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್, ಯಾವುದಕ್ಕೆ ಬೇಕಾಗಿರುವ ಎಲ್ಲ ಬೇರಾಕ್ಟ್ಸನ್ನು ಕಲೆಕ್ಟ್ ಮಾಡಿ. ಬೇರಾಕ್ಟ್ ಎಕ್ಸಾಮಿಗೆ ಮುಂಚಿನ ದಿನ ನಾವು ಪರ್ಚೇಸ್ ಮಾಡ್ಕೊಳ್ಳೋದಲ್ಲ. ಬೇರಾಕ್ಟ್ ಯಾವತ್ತಿಗೂ ನಿಮ್ಮ ಕೈಯಲ್ಲಿ ಇರಬೇಕಾಗಿರುವಂಥದ್ದು. ಆ್ಯಂಡ್ ಆ್ಯಸ್ ಅ ಲಾ ಸ್ಟೂಡೆಂಟ್ ಬೇರಾಕ್ಟಿಂದನೇ ಪ್ರೊವಿಷನ್ಸ್ನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಕ್ಲಿಯರ್? ಕಂಪೇರ್ ಓಲ್ಡ್ ಆ್ಯಂಡ್ ನ್ಯೂ ಕ್ರಿಮಿನಲ್ ಲಾಸ್. ಕಂಪ್ಯಾರಿಟಿವ್ ಟೇಬಲ್ ಇರುತ್ತೆ, ಆದ್ರೂ ಸಹ ನಿಮಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಕಷ್ಟ ಅನ್ಸುತ್ತೆ ಸುಮಾರು ಜನರಿಗೆ. ಈಸಿ, ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಅದನ್ನು ಒಂದೆರಡು ಸತಿ ನೋಡ್ಕೊಳ್ಳಿ, ಗೊತ್ತಾಗತ್ತೆ. ಅಟ್ಲೀಸ್ಟ್ 5 ಮಾಕ್ ಟೆಸ್ಟ್ ಎಕ್ಸಾಮಿಗೆ ಹೋಗೋದಕ್ಕೆ ಮುಂಚೆ ಅಟ್ಲೀಸ್ಟ್ 5 ಪೇಪರ್ ಸಾಲ್ವ್ ಮಾಡಿ. ಕ್ಲಾಸಸ್ಸಲ್ಲಿ ನಾವು ನಿಮಗೆ 5 ಮಾಕ್ ಟೆಸ್ಟನ್ನು ಕೊಡ್ತೀವಿ. ಸೊ ದ್ಯಾಟ್ ನೀವು ಆ ಟೆಸ್ಟನ್ನು ಅಟೆಂಡ್ ಮಾಡಿ. OMR ಶೀಟ್ಸು ಇರುತ್ತೆ. ಸೊ ಅಟೆಂಡ್ ಮಾಡಿಬಿಟ್ಟು ನಿಮಗೆ ಒಂದು ಪ್ರಾಕ್ಟೀಸ್ ಆಗಿರುತ್ತೆ, ಎಕ್ಸಾಮಿಗೆ ಅಪಿಯರ್ ಆಗೋದಕ್ಕೆ ಕಷ್ಟ ಅನಿಸಲ್ಲ. ಮೇಂಟೈನ್ ಎರರ್ ಬುಕ್, ಇದು ಅಟ್ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ನಾನು ಈಗ ಇದರ ಜೊತೆ 5 ಮಾಕ್ ಟೆಸ್ಟ್ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರು ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ? 5 ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ದೋ ಟ್ರೆಂಡ್ ಬದಲಾಗ್ತಿದೆ, ಬಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅನ್ನೋದೇನು ಬದಲಾಗೋಗೋದಿಲ್ಲ. ಇಂಪಾರ್ಟೆಂಟ್ ಕ್ವೆಶನ್ಸ್ ಅದೇ ಇರುತ್ತೆ, ಕೇಳೋ ರೀತಿ ಅಷ್ಟೇ ಬದಲಾಗ್ತಿರೋದು. ಸೊ ಅದೇ ಇಂಪಾರ್ಟೆಂಟ್ ಕ್ವೆಶನ್ಸ್ 5 ಪ್ರೀವಿಯಸ್ ಇಯರ್ ಪೇಪರ್ಸ್ ಪ್ಲಸ್ 5 ಮಾಕ್ ಟೆಸ್ಟ್, ಈ ಎರಡೂ ಮಾಡ್ಕೊಂಡ್ರೆ ಸಹ ಸಾಕು, ನೀವು ಆರಾಮಾಗಿ ಕ್ಲಿಯರ್ ಆಗಬಹುದು. ಬಟ್ ಹೇಗೆ ಮಾಡಬೇಕು ಅಂತಂದರೆ, ಇದನ್ನ ಸಾಲ್ವ್ ಮಾಡಬೇಕು ಅಂತಂದರೆ, ಇದನ್ನ ಸಾಲ್ವ್ ಮಾಡೋದ್ರ ಜೊತೆಗೆ ಎರರ್ ಬುಕ್ ಮೇಂಟೈನ್ ಮಾಡೋದು. ವಿಚ್ ಮೀನ್ಸ್ ದ್ಯಾಟ್ ನೀವು ಏನೆಲ್ಲ ಆನ್ಸರ್ಸ್ ತಪ್ಪು ಮಾಡಿದಿರಿ ಆ ಆನ್ಸರ್ಸ್ನ ಸೆಪರೇಟ್ ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ವೆಶನ್ ನಂಬರ್ 1ಗೆ B ಆನ್ಸರ್ ತಪ್ಪು ಅಲ್ಲ. ಕ್ವೆಶನ್ ನಂಬರ್ 1 ಆಫ್ 2022 ಪೇಪರ್, ಇದರಲ್ಲಿ ನಾನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು, ಯಾಕಂತಂದರೆ ಈ ರೀಸನ್ನಿಂದ, ಆಯಿತಾ? ಕೊಟ್ಟಂಥ ಬೇರೆ ಆಪ್ಷನ್ಸ್ ತಪ್ಪು, ಯಾಕಂದರೆ ಅದು ಈ ಪ್ರೊವಿಷನ್ಸನ್ನು ಫುಲ್ಫಿಲ್ ಮಾಡ್ತಿಲ್ಲ. ಸೊ ಈ ರೀತಿ ಕಾನ್ಸೆಪ್ಟ್ಸ್ನ ಬರ್ಕೊಳ್ಳಿ. ಆ್ಯಂಡ್ ಈ ಎರರ್ ಬುಕ್ನ ಸಾಧ್ಯವಾದಷ್ಟು ಸತಿ ಓದ್ಕೊಳ್ತೀರಿ. ನೆಕ್ಸ್ಟ್ ಟೈಮ್ ನೀವು ಖಂಡಿತ ಎರರನ್ನು ಮಾಡೋದಿಲ್ಲ, ಬಿಕಾಸ್ ಅಲ್ಲಿ ಕಾನ್ಸೆಪ್ಟ್ ನಿಮಗೆ ಅರ್ಥ ಹೋಗಿರುತ್ತೆ. ಇದನ್ನು ಮಾಡಿದ್ರೆ ನೀವು ಎಟ್ ಎನಿ ಕಾಸ್ಟ್ ಈ ಪ್ರಿಪರೇಷನ್ ನಿಮಗೆ ಬರೀ ಇವಾಗಕ್ಕಲ್ಲ, ಲಿಟಿಗೇಷನಿಗೆ, ಜುಡಿಷರಿಗೆ ಕೂಡ ಸಹ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಟಾರ್ಗೆಟ್ನ 60-65 ಅಂತ ಸೆಟ್ ಮಾಡಿ, ಅದು ನಿಮ್ಮ ಒಂದು ಬಾರನ್ನೇ ರೇಸ್ ಮಾಡುತ್ತೆ. ಆ್ಯಂಡ್ ಪಾಸ್ ಆಗೋದು ಕ್ಲಿಯರ್ ಪಾಸ್ ಆಗಿರ್ತೀರಿ. ಎವ್ರಿ ರಾಂಗ್ ಆನ್ಸರ್ ಮಸ್ಟ್ ಪ್ರೊಡ್ಯೂಸ್ ಅ ಡಯಾಗ್ನೋಸಿಸ್. ನಾನು ಆಲ್ರೆಡಿ ಹೇಳ್ದಂಗೆ ತಪ್ಪು ಆನ್ಸರ್ ಮಾಡಿದ್ದೀರಿ ಅಂತಂದರೆ ಏನು ತಪ್ಪಾಯಿತು? ನಿಮಗೆ ಲಾ ಅರ್ಥ ಆಗಲಿಲ್ವಾ, ಅಥವಾ ನೀವು ಪ್ರಾವಿಷನ್ ಹುಡ್ಕೋದಕ್ಕೆ ಆಗಲಿಲ್ವಾ, ಅಥವಾ ನೀವು ಕ್ವೆಶನ್ನ ತಪ್ಪಾಗಿ ಓದಿ ಅರ್ಥ ಮಾಡ್ಕೊಂಡಿದ್ದೀರಾ, ಇಲ್ಲ ಕ್ವೆಶನ್ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಾ? ಫಸ್ಟ್ ಥಿಂಗ್, ಅಗೇನ್ ನೀವು ಪೇಪರ್ ಸಾಲ್ವ್ ಮಾಡುವಾಗ ಅಯ್ಯೋ ತಪ್ಪಾಗೋಯ್ತು ಅಂತ ಅಂದ್ಕೊಂಡು ಇಷ್ಟು ಕ್ವೆಶನ್ಸ್ ತಪ್ಪಾಯಿತು ಅಂತ ಹೇಳಿ ಮಾರ್ಕ್ ಮಾಡಿ ಬಿಡೋದಕ್ಕಿಂತ, ಆ ಪ್ರತಿ ಕ್ವೆಶನ್ ಯಾಕೆ ತಪ್ಪಾಯಿತು, ಮೈಟ್ ಬಿ ಒಂದು 5 ಪ್ರಶ್ನೆಗೆ ಜಾಸ್ತಿ ಟೈಮ್ ತೊಗೊಂಡ್ರೇನೋ, 2 ಪ್ರಶ್ನೆನ ನೀವು ಓದಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬಹುದು. ಆ್ಯಂಡ್ ಇನ್ನೊಂದು 4 ಪ್ರಶ್ನೆ ನೀವು ಆ ಪ್ರಾವಿಷನ್ನೇ ಹುಡ್ಕೋದಕ್ಕೆ ನಿಮಗೆ ಗೊತ್ತಾಗಲೇ ಇಲ್ಲ, ಎಲ್ಲಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಇನ್ನೊಂದು ಕೆಲವು ಕ್ವೆಶನ್ಸ್, ಒಂದು 6 ಕ್ವೆಶನ್ಸ್ನ ನೀವು ಲಾನೇ ಅರ್ಥ ಆಗಲಿಲ್ಲ. ಬಟ್ ನಾವು ಯು ಕ್ಯಾನ್ ಕ್ಯಾಟಗರೈಸ್ ಪ್ರಾಬ್ಲಮ್ ಏನು ಅನ್ನೋದು. ಸೊ ಈ ಪ್ರಾಬ್ಲಮ್ ಕ್ಯಾಟಗರೈಸ್ ಮಾಡಿದಾಗ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಓಕೆ, ಸೊ ಒಂದೇ ಪ್ಯಾಟರ್ನ್ ಅಂತ ಇರೋದಿಲ್ಲ. ಏನಾಗ್ತಿದೆ, ನಿಮ್ಮ ಒಂದು ಪ್ರಾಬ್ಲಮ್ ಏನು, ಅದು ನಿಮ್ಮ ಪರ್ಸ್ನಲ್ ಆಗಿ ನೀವು ಅನಲೈಸ್ ಮಾಡಿ. ನೆಕ್ಸ್ಟ್ 3 ರೌಂಡ್ ಸ್ಟ್ರಾಟಜಿ, ಇದು ನಿಮಗೊಂದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಟ್ರಿಕ್ ಅಂತ ಹೇಳ್ಬಹುದು. ಇದನ್ನು
ನಾನು ಪ್ರತಿ ಎಕ್ಸಾಮ್ ರಿಲೇಟೆಡೂ ಸಹ ಹೇಳ್ತೀನಿ ದ್ಯಾಟ್ ಈ ರೀತಿ ಪೇಪರ್ಸ್ನ ಅಟೆಂಡ್ ಮಾಡಿ ಅಂತ. ಸೊ ಇದನ್ನ ನಾನು ಕ್ಲಾಸಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಈ ಟ್ರಿಕ್ ವರ್ಕ್ ಆಗುತ್ತೆ ಅನ್ನೋದು. ಬಟ್ ಫಾರ್ ನಾವು ಡೈರೆಕ್ಟ್ ಆನ್ಸರ್ಸ್ ಏನೇನಿದೆ ಅದನ್ನು ಫಸ್ಟ್ ರೌಂಡಲ್ಲಿ ಮಾರ್ಕ್ ಮಾಡಿ. ಸೆಕೆಂಡ್ ರೌಂಡ್ ಅಂತ ಹೇಳುವಾಗ ಬೇರಾಕ್ನ ರೆಫರೆನ್ಸಲ್ಲಿ ಏನೇನಿದೆ, ಏನು ಹುಡುಕೋಬೇಕು ಅದನ್ನು ಮಾಡಿ. ಥರ್ಡ್ ರೌಂಡಲ್ಲಿ ಎಲಿಮಿನೇಷನ್ ಮೆಥಡನ್ನು ತಗೊಳ್ಳಿ. ಸೊ ಇದು ಮಾಡೋದಕ್ಕೆ ಫಸ್ಟ್ ಥಿಂಗ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು. ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ. ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಕಲೀರಿ, ಅದಾದಮೇಲೆ ಈ ಟ್ರಿಕ್ಸ್ನ ಅಪ್ಲೈ ಮಾಡಬಹುದು. ಆ್ಯಂಡ್ ಈ ಟ್ರಿಕ್ಸ್ ಎಲ್ಲನೂ ನಾನು ನಿಮಗೆ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಹೇಳ್ತೀನಿ ಹೇಗೆ ನೀವು ಮಾಡ್ತೀರಿ ಎಕ್ಸೆಟ್ರಾ ಅನ್ನೋದು. ಕ್ಲಿಯರ್? ಸೊ ನೆಕ್ಸ್ಟ್ ಲಾಸ್ಟ್ ಕಮಿಂಗ್ ಫೇಲಿಯರ್ ಅಂತ ಹೇಳಿದ್ರೆ ಬರೀ ನಾನು ಫೇಲ್ ಆಗೋದೆ ಅಂತ ಕೂತ್ಕೊಳ್ಳೋ ಖಂಡಿತ ಅವಶ್ಯಕತೆ ಇಲ್ಲ. ಫೇಲ್ ಆಗಿದ್ದು ಯಾಕೆ ಅನ್ನೋದು ಅನಲೈಸ್ ಮಾಡಿ ಅದನ್ನು ಡೈರೆಕ್ಟಾಗಿ ಟಾರ್ಗೆಟ್ ಮಾಡಿ ಅಪ್ರೋಚ್ ಮಾಡಿ ನೀವು ಆರಾಮಾಗಿ ಕ್ಲಿಯರ್ ಆಗ್ತೀರಿ. ಆ್ಯಂಡ್ ನಮ್ಮ ಒಂದು ಕ್ಲಾಸಸ್ ಏನು ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಎನ್ರೋಲ್ ಆಗೋದಕ್ಕೆ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಅಥವಾ ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಕೂಡ ಸಹ ಎನ್ರೋಲ್ ಆಗಬಹುದು. ನಿಮಗೆ ಈ ಬ್ಯಾಚಸ್ಗೆ ಇಂಟ್ರೆಸ್ಟೆಡ್ ಇದ್ದೀರಿ ಅನ್ನುವಂಥ ಸ್ಟೂಡೆಂಟ್ಸ್ AIB ಸ್ಟ್ರಾಟಜಿ ಅಂತ ಕಮೆಂಟ್ ಮಾಡಿ ನಿಮಗೆ 30 ಡೇಸ್ನ ಒಂದು ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್ ಪ್ಲ್ಯಾನ್ ಕೂಡ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ನಿಮಗೆ ಏನು AIB 22ಗೆ ನೀವು ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದರ ರಿಲೇಟೆಡ್ ಆಗಿತ್ತು. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ AIB 22 ತೊಗೊಳ್ತಿದ್ರಿ, ಸ್ಯಾಟರ್ಡೇಯಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಎನ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ಇನ್ನೂ ಫರ್ದರ್ ವೀಡಿಯೋಸ್ ನಿಮಗೆ AIB ಆ್ಯಂಡ್ ಜುಡಿಷರಿ ರಿಲೇಟೆಡ್ ಬರ್ತಾನೆ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಇನ್ನಷ್ಟು ಫರ್ದರ್ ಕಮಿಂಗ್ ವೀಡಿಯೋಸಲ್ಲಿ ನಾವು ಇನ್ನಷ್ಟು ನಾಲೆಜನ್ನು ಶೇರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.